ಓಕೆ. ಇವತ್ತಿನ ಈ ಒಂದು ಕ್ಲಾಸ್ನಿಂದ ನಾವು ಕರ್ನಾಟಕ ಟಿ ಇ ಟಿ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಅದೇ ರೀತಿ ಸೆಂಟ್ರಲ್ ಇವತ್ತಿನ ಈ ಒಂದು ಕ್ಲಾಸ್ನಿಂದ ನಾವು ಕರ್ನಾಟಕ ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಅದೇ ರೀತಿ ಒಂದು ಸೆಂಟ್ರಲ್ ಟಿ ಇ ಟಿಗೆ ಸಂಬಂಧಪಟ್ಟಂಗೆ ವಿಜ್ಞಾನ ವಿಷಯಕ್ಕೆ ಕುರಿತಾದಂಥ ಒಂದು ಪರೀಕ್ಷೆ ತಯಾರಿಯ ಸಲುವಾಗಿ ಮೋಸ್ಟ್ ಇಂಪಾರ್ಟೆಂಟ್ 50 ಪ್ರಶ್ನೆಗಳ ಸರಣಿಯನ್ನು ತೆಗೆದುಕೊಂಡು ಬಂದಿದ್ವಿ. ಸೊ ತಮಗೇನಾದರೂ ಇಷ್ಟ ಆದರೆ ಮಾತ್ರ ತಾವು ಈ ವಿಡಿಯೋಸ್ ಕ್ಲಾಸ್ನ ನೋಡುವುದು, ಇಲ್ಲಾಂದರೆ ನೋಡೋಕ್ಕೆ ಹೋಗಬೇಡಿ. ಸೊ ತಡ ಮಾಡಿದ್ರೆ ನಾವು ಒಂದೊಂದಾಗಿ ಪ್ರಶ್ನೆಗಳನ್ನ ಒಂದು 50 ಪ್ರಶ್ನೆಗಳ ಸರಣಿಗಳನ್ನು ತೆಗೆದುಕೊಂಡಿದ್ದೇನೆ. ಸೊ ಒಂದೊಂದಾಗಿ ಒಂದೊಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಒಂದು ಕ್ವೆಶನ್ನು, ಒಂದು ಸೆಕೆಂಡು ಜಸ್ಟ್. ಓಕೆ. ಸೊ ಫಸ್ಟ್ ಒಂದು ಕ್ವೆಶನ್ ಹೀಗಿದೆ ನೋಡಿ ಸ್ನೇಹಿತರೆ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ಆಯ್ಕೆ ಅ ಹೀಗಿದೆ, ಆಲ್ಬರ್ಟ್ ಐನ್ಸ್ಟೈನ್. ಆಯ್ಕೆ ಬ ಹೀಗಿದೆ, ಐಜಾಕ್ ನ್ಯೂಟನ್ ಅಂತ ಇದೆ. ಆಯ್ಕೆ ಕ ಇದೆ, ಡಾಕ್ಟರ್ APJ ಅಬ್ದುಲ್ ಕಲಾಂ. ಆಯ್ಕೆ ಡ ಇದೆ, ಗೆಲೀಲಿಯೋ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಇಲ್ಲಿ 4 ಆಪ್ಷನ್ಗಳಲ್ಲಿ ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು ಅಂತ ಸೊ ತಮಗೆಲ್ಲ ಗೊತ್ತಿದೆ, ಆಲ್ಬರ್ಟ್ ಐನ್ಸ್ಟೈನ್ ಅವರು ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ಹಾಗಾದರೆ ಐಜಾಕ್ ನ್ಯೂಟನ್ಸ್ ಅವರೇನು, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಯಾರು, ಗೆಲಿಲಿಯೋ ಅವ್ರು ಯಾರು ಅನ್ನೋದನ್ನು ಕೂಡ ಸೊ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಸೊ ತಮಗೆಲ್ಲ ಗೊತ್ತಿದೆ, ಐಜಾಕ್ ನ್ಯೂಟನ್ ಬಗ್ಗೆ ತಮಗೆಲ್ಲ ಗೊತ್ತಿದೆ, ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಅಂತ ನಾವು ಹೇಳ್ತೀವಿ ಇವರಿಗೆ. ಯಾಕಂದರೆ ಆಲ್ಬರ್ಟ್ ಐನ್ಸ್ಟೈನ್ ಅವರು ಈಗೇನು ಇಲ್ಲಿ ಆಧುನಿಕ ಭೌತಶಾಸ್ತ್ರದ ಪಿತಾಮಹ. ಐಜಾಕ್ ನ್ಯೂಟನ್ ಅವ್ರು ತಗೊಂಡ್ರೆ ಏನಂತ ಹೇಳ್ತೀವಿ ನಾವಿಲ್ಲಿ ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಪ್ರಾಚೀನ ಭೌತಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ ಯಾರನ್ನ, ಐಜಾಕ್ ನ್ಯೂಟನ್ ರವನ್ನ. ಹಾಗೆ ಅದೇ ರೀತಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ತಗೊಂಡ್ರೆ ತಮಗೆಲ್ಲ ಗೊತ್ತಿದೆ, ಭಾರತ ಒಂದು ರಾಕೆಟ್ ಇಂಜಿನಿಯರ್ ಅಂತ ನಾವು ಹೇಳ್ತೀವಿ ಅವ್ರನ್ನ, ಹೌದಲ್ವಾ. ಈ ವಾಸ್ ದ ಸೈಂಟಿಸ್ಟ್ ಆಫ್ ಇಂಡಿಯನ್. ಸೊ ತಮಗೆಲ್ಲ ಗೊತ್ತಿದೆ, ಸೊ ಇಂಡಿಯನ್ ಸೈಂಟಿಸ್ಟ್ ಅಂತ ನಾವು ಅವ್ರನ್ನ ಗುರುತಿಸ್ತೀವಿ, ಹೌದಲ್ವಾ. ಇನ್ನು ಕೊನೆಯದಾಗಿ ಗೆಲಿಲಿಯೋ ಅವ್ರನ್ನ ತಗೊಂಡ್ರೆ, ಸೊ ಗೆಲಿಲಿಯೋ ಕೂಡ ತಮಗೆಲ್ಲ ಗೊತ್ತಿದೆ, ಆಲ್ರೆಡಿ ಗುರುಗ್ರಹದಲ್ಲಿರ್ತಕ್ಕಂಥ ಒಂದು ಉಪಗ್ರಹಗಳನ್ನು ಕಂಡು ಹಿಡಿದವರೇ ಇವರೇ. ಯಾರು ಅಂದರೆ ಗೆಲಿಲಿಯೋ ಅವರು. ಗುರುಗ್ರಹದಲ್ಲಿ ಇರತಕ್ಕಂತಹ ಗ್ರಹಗಳನ್ನು ಕಂಡು ಹಿಡಿದವರು ಇವರೇ. ಯಾರು, ಗೆಲಿಲಿಯೋ. ಕಂಡು ಹಿಡಿದವರು ಯಾರಪ್ಪ ಅಂದರೆ ಗೆಲಿಲಿಯೋ. ಹಾಗಾದ್ರೆ ಇಲ್ಲಿ ಕ್ವಶನ್ ಏನಿದೆ ನಿಮಗೆ, ಆಧುನಿಕ ಭೌತಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅಂತ ತಾವು ಹೇಳಬಹುದು. ಓಕೆ. ಸೆಕೆಂಡ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೆಕೆಂಡ್ ಕ್ವಶನ್ ಹೇಗಿದೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಪರಿಮಾಣ. ಪರಿಮಾಣ ಅಂದ್ರೇನು, ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಸೊ ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಇದೆ ಅಂತ ಕೇಳಿದರೆ, ಆಪ್ಷನ್ ಅ ಇದೆ, ಉದ್ದ ಇದೆ, ನೆಕ್ಸ್ಟ್ ರಾಶಿ ಇದೆ, ತಾಪ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಿರ್ಬೋದು ಅಂತ ನೀವು ಹೇಳ್ತೀರಾ. ಸೊ ಟ್ರೈ ಮಾಡ್ತೀರಾ ಹೇಳೋಕ್ಕೆ. ಉದ್ದ, ರಾಶಿ, ತಾಪ, ಮೇಲಿನ ಎಲ್ಲ. ಸೊ ತಮಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಆಗ್ತಾ ಹೋಗಿ. ಓಕೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಉದ್ದ ಆಗಿರ್ಬೋದು, ರಾಶಿ ಆಗಿರ್ಬೋದು, ತಾಪ ಆಗಿರ್ಬೋದು. ಉದ್ದ ಅಂದರೆ ಏನಂತ ಹೇಳ್ತೀವಿ ನಾವು, ಲೆಂತು, ಹೌದಾ. ಆಮೇಲೆ ರಾಶಿ ಅಂದರೆ ಏನಂತ ಹೇಳ್ತೀವಿ ನಾವು, ಮಾಸ್ ಅಂತ ಹೇಳ್ತೀವಿ. ಉದ್ದ ಅಂದರೆ ಎಲ್ಲು, ರಾಶಿ ಅಂದರೆ ಮಾಸ್ ಅಂತ ಹೇಳ್ತೀವಿ, ತಾಪ ಅಂದರೆ ಟೆಂಪ್ರೇಚರ್ ಅಂತ ಹೇಳ್ತೀವಿ. ಲೆಂತ್, ಮಾಸ್, ಟೈಮ್, ಟೆಂಪ್ರೇಚರ್ ಇದನ್ನೆಲ್ಲ ನಾವು ಏನಂತ ಹೇಳ್ತೀವಿ, ಮೂಲಭೂತ ಪರಿಮಾಣ ಅಥವಾ ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಅಂದರೆ ಭೌತಿಕ ಪರಿಮಾಣಗಳ ಮೇಲೆ ಅವಲಂಬನೆ ಆಗಿರುವುದಿಲ್ಲ ಅಂತ ನಾವು ಏನಂತ ಕರಿತೀವಿ, ಮೂಲಭೂತ ಪರಿಮಾಣಗಳು ಅಂತ ಹೇಳ್ತೀವಿ. ಇದಲ್ದೇ ಇನ್ನೂ ಕೆಲವೊಂದು ಬರುತ್ತೆ. ಯಾವ ಬರುತ್ತೆ ಇದರಲ್ಲಿ, ಟೈಮ್ ಆಗಿರ್ಬೋದು, ಅದ್ರ ಬಿಟ್ಟರೆ ಇಲೆಕ್ಟ್ರಿಕಲ್ ಕರೆಂಟ್ ಆಗಿರ್ಬೋದು, ಅದ್ರ ಬಿಟ್ಟರೆ ಲುಮಿನಿಯಸ್ ಇಂಟೆನ್ಸಿಟಿ ಬರುತ್ತೆ. ಅದ್ರ ಬಿಟ್ಟರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಕೂಡ ಬರುತ್ತೆ. ಇದು ಕೂಡ ಇದರಲ್ಲಿ ಬರುತ್ತೆ. ಸೊ ಇವೆಲ್ಲವನ್ನ ಏನಂತ ಕರಿತೀವಿ, ಫಂಡಾಮೆಂಟಲ್ ಕ್ವಾಂಟಿಟೀಸ್ ಅಂತ ಹೇಳ್ತೀವಿ. ಯಾವುದು, ಫಂಡಾಮೆಂಟಲ್ ಕ್ವಾಂಟಿಟೀಸ್. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ.
ಓಕೆ, ನೆಕ್ಸ್ಟ್ ಕ್ವಶನ್ ಹೀಗಿದೆ. ಕ್ವಶನ್ ಥರ್ಡು, ಧಾತುಗಳ ಮೂಲ ಘಟಕ ಯಾವುದು ಅಂತ ಕೇಳಿದರೆ, ಧಾತುಗಳ ಮೂಲ ಘಟಕ. ಸೊ ಆಯ್ಕೆ ನೋಡಿ, ಪರಮಾಣು, ಅಧಾತು, ಪರಮಾಣು ಕ್ರಮಾಂಕ, ಪ್ರೋಟಾನ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಧಾತುಗಳ ಮೂಲ ಘಟಕ ಅಂತ ಕೇಳಿದರೆ, ಯಾವುದೇ ಒಂದು ಧಾತು ಇದ್ದರೆ ಅದರ ಒಂದು ಮೂಲ ಘಟಕ ಯಾವುದು? ಸೊ ನಾನಿವೆಲ್ಲ ಸ್ಟಡಿ ಮಾಡಿರೋ ಪ್ರಕಾರ ಯಾವುದೇ ಒಂದು ಧಾತು ಇದ್ದರೆ ಆ ಧಾತುವಿನ ಮೂಲ ಘಟಕ ಯಾವುದು ಅಂತ ಕೇಳಿದರೆ ಪರಮಾಣು ಅಂತ ಹೇಳ್ತೀವಿ. ಯಾಕಂದರೆ ಆ ಧಾತುವ ಮೂಲ ಘಟಕ ಅಧಾತು ಅಂತೂ ಆಗೋಕ್ಕೆ ಸಾಧ್ಯನೇ ಇಲ್ಲ, ಪರಮಾಣು ಕ್ರಮಾಂಕ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ, ಪ್ರೋಟಾನ್ ಕೂಡ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಪ್ರೋಟಾನ್ ಆಗಿರ್ಬೋದು ಮತ್ತು ಪರಮಾಣು ಕ್ರಮಾಂಕ ಆಗಿರ್ಬೋದು ಆ ಒಂದು ಧಾತುವಿನ ಏನಾಗಿರುತ್ತೆ, ಸಂಬಂಧಪಟ್ಟಿರುತ್ತೆ. ಬಟ್ ಮುಖ್ಯವಾಗಿ ಪ್ರಮುಖವಾಗಿ ಯಾವ ಸಂಬಂಧ ಇರುತ್ತೆ ಅದಕ್ಕೆ? ಪರಮಾಣು ಅಂತ ಹೇಳ್ತೇವೆ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಧಾತುಗಳ ಮೂಲ ಘಟಕ ಯಾವುದು ಅಂತ ಕೇಳಿದ್ರೆ ಪರಮಾಣು ಅಂತ ಹೇಳ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಕ್ವಶನ್ ಹೀಗಿದೆ, 1ನೇ ಆವರ್ತ ಎಷ್ಟು ಮೂಲ ಧಾತುಗಳನ್ನು ಒಳಗೊಂಡಿದೆ? 1ನೇ ಆವರ್ತ. ಸೊ ತಾವೆಲ್ಲ ಪ್ರೈವೇಟ್ ಟೇಬಲ್ ನೋಡಿರ್ಬೋದು, ಸೊ ಸ್ಟಡಿ ಮಾಡೇ ಇರ್ತೀರ. ಸೊ ಇಲ್ಲಿ 1ನೇ ಆವರ್ತ ಅಂದರೆ ಫಸ್ಟ್ ಗ್ರೂಪ್ನಲ್ಲಿ ಎಷ್ಟು 1ನೇ ಆವರ್ತ ಎಷ್ಟು ಮೂಲ ಧಾತುವನ್ನು ಒಳಗೊಂಡಿ ಅಂತ ಕೇಳಿದರೆ, ಫಸ್ಟ್ ಗ್ರೂಪು, ಸೆಕೆಂಡ್ ಗ್ರೂಪು, ಥರ್ಡ್ ಗ್ರೂಪ್ ಇರ್ತಲ್ಲ. ಸೊ ಇಲ್ಲಿ 1ನೇ ಆವರ್ತ ಅಂದ್ರೇನು? ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಅಂದರೆ ಫಸ್ಟ್ ಗ್ರೂಪ್ನಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗಳು ಎಷ್ಟು ಇರುತ್ತೆ ಅಂತ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಎಷ್ಟಿರುತ್ತೆ ಫಸ್ಟ್ ಇದರಲ್ಲಿ? ಗ್ರೂಪ್ಸ್ ಆರ್ ಪೀರಿಯಡ್ಸ್? ಆವರ್ತ ಅಂದ್ರೆ ಏನು ಕೇಳ್ತೀವಿ? ಗ್ರೂಪ್ ಅಂತ ಹೇಳ್ತೀವೋ ಅಥವಾ ಪೀರಿಯಡ್ಸ್ ಅಂತ ಹೇಳ್ತೀವಿ ನಾವು? ಪೀರಿಯಡ್ಸ್ ಯಾವ್ದು ಹೇಳಿ? ಆವರ್ತ ಅಂದರೆ ಗ್ರೂಪ್ ಅಲ್ಲ, ಆವರ್ತ ಅಂದರೆ ಪೀರಿಯಡ್ಸ್ ಅಂತ ಹೇಳ್ತೀವಿ. ಸೊ ಆಯ್ಕೆ ನೋಡಿ ಏನು ಕೊಟ್ಟಿದ್ದಾರೆ, 1, 2, 3, 4. ಸೊ ನಿಮಗೆ ಐಡಿಯಾ ಬಂದಿರಬಹುದು, ಹೌದಲ್ವಾ? ಸೊ ಆವರ್ತ ಅಂದ್ರೇನು? ಪೀರಿಯಡ್ಸ್ ಅಂತ ಹೇಳ್ತೀವಿ. ಸೊ ಪೀರಿಯಡ್ಸ್ನಲ್ಲಿ ಅಂದರೆ 1ನೇ ಪೀರಿಯಡ್ಸ್ನಲ್ಲಿ ಎಷ್ಟು ಒಂದು ಮೂಲ ಧಾತುಗಳು ಒಳಗೊಂಡಿರುತ್ತೆ? ಸೊ ತಮಗೆಲ್ಲ ಗೊತ್ತಿದೆ, ನೀವು ಸ್ಟಡಿ ಮಾಡಿದ ಪ್ರಕಾರ ಅದರಲ್ಲಿರೋದು ಎಷ್ಟು ಎಲಿಮೆಂಟ್ ಅಂದರೆ ಎಷ್ಟು ಎಲಿಮೆಂಟು? 2. ಸೊ 2 ಏನಿರುತ್ತಿದ್ದು 2 ಮೂಲ ಧಾತುಗಳು 1ನೇ ಆವರ್ತದಲ್ಲಿ ಇರುತ್ತೆ. ಅದೇ ಥರ ಸೆಕೆಂಡ್ ಪೀರಿಯಡು, ಥರ್ಡ್ ಪೀರಿಯಡು, 4, 5, 6, 7 ಈ ಥರ ಪೀರಿಯಡ್ಸ್ಗಳು ಬರುತ್ತೆ. ಸೊ ಟೋಟಲ್ 7 ಪೀರಿಯಡ್ಸ್ ಮತ್ತು 18 ಗ್ರೂಪ್ಗಳು ಆ ಒಂದು ಪೀರಿಯಡ್ ಟೈಮ್ನಲ್ಲಿ ಇರುತ್ತೆ. ತಾವೆಲ್ಲ ಸ್ಟಡಿ ಆಲ್ರೆಡಿ ಮಾಡಿದ್ದೀರಾ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಹೀಗಿದೆ, ಜೀವಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ ಕ್ವಶನಲ್ಲಿ. ಜೀವಶಾಸ್ತ್ರದ ಪಿತಾಮಹ. ಸೊ ಆಯ್ಕೆಗಳನ್ನು ನೋಡಿ, ಅರಿಸ್ಟಾಟಲ್ ಇದೆ, ಕೆವೆಂಡಿಸ್ ಇದೆ, ಐಸಾಕ್ ನ್ಯೂಟನ್ಸ್ ಇದೆ, ಆಮೇಲೆ ಯಾರು ಅಲ್ಲ ಅಂತಕ್ಕಂಥ ಒಂದು ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಯಾಕಂದರೆ ಅರಿಸ್ಟಾಟಲ್ ಅವರು ಜೀವಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಇನ್ನು ಉಳಿದ ಈ ಕೆವೆಂಡಿಸ್ ಆಗಿರ್ಬೋದು, ಐಸಾಕ್ ನ್ಯೂಟನ್ ಆಗಿರ್ಬೋದು, ಇವರಿಬ್ಬರು ಏನು ರಿಸರ್ಚ್ ಮಾಡಿದ್ದಾರೆ ಅಂದರೆ, ಕೆವೆಂಡಿಸ್ನ ನಾವು ತೊಗೊಂಡ್ರೆ ಕೆವೆಂಡಿಸ್ನ ಏನಂತ ಹೇಳ್ತೀವಿ ನಾವು? ರಸಾಯನ ಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಕೆಮಿಸ್ಟ್ರಿ, ಫಾದರ್ ಆಫ್ ಕೆಮಿಸ್ಟ್ರಿ ಅಂತ ಹೇಳ್ತೀವಿ ರೀ, ಹೌದಾ? ಇನ್ನು ಐಸಾಕ್ ನ್ಯೂಟನ್ರವ್ರು ತೊಗೊಂಡ್ರೆ ಏನಂತ ಹೇಳ್ತೀವಿ ನಾವು? ಫಾದರ್ ಆಫ್ ದ ಫಿಸಿಕ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಹೀಗಾಗಿ ಇಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋ ಸಲುವಾಗಿ ಕ್ವಶನ್ಗಳನ್ನು ಕೆಮಿಸ್ಟ್ರಿ ಆಫ್ ಫಾದರು, ಕೆಮಿಸ್ಟ್ರಿ ಆಫ್ ಫಿಸಿಕ್ಸು, ಸೊ ಈ ಥರ ಎಲ್ಲ ಮಿಕ್ಸಪ್ ಮಾಡಿ ಕೊಟ್ಟಿರ್ತಾರೆ. ಸೊ ತಾವು ಕರೆಕ್ಟಾಗಿ ಆ ಒಂದು ಕ್ವಶನ್ಗಳನ್ನು ಐಡೆಂಟಿಫೈ ಮಾಡಿ ಸೊ ತಾವು ಕರೆಕ್ಟ್ ಆನ್ಸರ್ನ ರೈಟ್ ಮಾಡಬೇಕು. ಸೊ ಸಿಂಪಲ್ ಆನ್ಸರ್ ಜೀವಶಾಸ್ತ್ರದ ಪಿತಾಮಹ, ಫಾದರ್ ಆಫ್ ದ ಬಯಾಲಜಿ ಹೂ ಅರಿಸ್ಟಾಟಲ್. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟು ಕ್ವಶನ್ ನಂಬರ್ 6. ಓಕೆ, ಕ್ವಶನ್ ನಂಬರ್ 6 ಏನು ಹೇಳ್ತೀವಿ ನೋಡಿ, ಜೀವಶಾಸ್ತ್ರವು ಮುಖ್ಯವಾಗಿ ಎಷ್ಟು ಶಾಖೆಗಳನ್ನು ಒಳಗೊಂಡಿದೆ? ಎಷ್ಟು ಈಜಿ ಕ್ವಶನ್ ಇದೆ ಇಲ್ಲಿ. ಜೀವಶಾಸ್ತ್ರವು ಮುಖ್ಯವಾಗಿ ಎಷ್ಟು ಶಾಖೆಗಳನ್ನು ಒಳಗೊಂಡಿದೆ? ಜೀವಶಾಸ್ತ್ರ ಅಂದರೆ ನಾವು ಇಂಗ್ಲೀಷ್ನಲ್ಲಿ ನಾವು ಇದಕ್ಕೆ ಏನಂತ ಹೇಳ್ತೀವಿ? ಬಯಾಲಜಿ ಅಂತ ಹೇಳ್ತೀವಿ. ಈ ಬಯಾಲಜಿನಲ್ಲಿ ಮುಖ್ಯವಾಗಿ ಎಷ್ಟು ಕ್ಲಾಸಸ್ ಇವೆ ಅಂತ ಹೇಳ್ತಾರೆ. ಕ್ಲಾಸಸ್ ಆಫ್ ದ ಬಯಾಲಜಿ ಎಷ್ಟು? ಸೊ ನೀವೆಲ್ಲ ಸ್ಟಡಿ ಮಾಡಿದ್ವಿ ಆಲ್ರೆಡಿ. ಎಷ್ಟು? 2 ಮುಖ್ಯವಾಗಿ ಶಾಖೆಗಳನ್ನು ಒಳಗೊಂಡಿರುತ್ತೆ. 4 ಆಗಿರ್ಬೋದು, 3 ಆಗಿರ್ಬೋದು, 5 ಶಾಖೆಗಳು ಇಲ್ಲ. ಸೊ ಇರೋದು ಎಷ್ಟು ಕ್ಲಾಸು? 2. ಒಂದು ಯಾವುದು? ಒಂದು ಬಾಟನಿ ಅಂತ ಹೇಳ್ತೀವಿ, ಹೌದಾ? ಇನ್ನೊಂದು ಯಾವುದು ಕ್ಲಾಸು? ಜೂಲಾಜಿ ಅಂತ ಹೇಳ್ತೀವಿ. ಸೊ ಈ ಥರ ಬಯಾಲಜಿನಲ್ಲಿ ಕ್ಲಾಸ್ ಇರೋದು 2. ಅಂದರೆ ಜೀವಶಾಸ್ತ್ರವು ಮುಖ್ಯವಾಗಿ 2 ಶಾಖೆಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳ್ತೀವಿ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 7th ಕ್ವಶನ್ ನೋಡಿ ಏನು ಹೇಳುತ್ತೆ, ಸಣ್ಣ ಪ್ರಮಾಣದ
ವಿದ್ಯುತ್ ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳ್ತಾರೆ. ಅತಿ ಒಂದು ಸಣ್ಣ ಪ್ರಮಾಣ ವಿದ್ಯುತ್ ಇರುತ್ತಲ್ವ, ಸೊ ಆ ವಿದ್ಯುತ್ತನ್ನು ಅಳೆಯಲು ಒಂದು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳ್ತಾರೆ. ಸೊ ಆಯ್ಕೆ ನೋಡಿ, ಮೈಕ್ರೋಮೀಟರ್ ಇದೆ, ಥರ್ಮೋಮೀಟರ್ ಇದೆ, ಅಲ್ಟಿಮೀಟರ್ ಇದೆ, ಗ್ಯಾಲ್ವನೋಮೀಟರ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಗ್ಯಾಲ್ವನೋಮೀಟರ್ ಅಂತ ಹೇಳ್ತೀವಿ. ಸೊ ಈ ಗ್ಯಾಲ್ವನೋಮೀಟರ್ನ ಅತಿ ಒಂದು ಸಣ್ಣ ಪ್ರಮಾಣದ ವಿದ್ಯುತ್ತನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಅಂತ ಹೇಳ್ತೀವಿ. ಹಾಗಾದರೆ ಈ ಮೈಕ್ರೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಅದ್ರ ಬಿಟ್ಟರೆ ಥರ್ಮೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಅಲ್ಟಿಮೀಟರ್ನ ಎದಕ್ಕೆ ಯೂಸ್ ಮಾಡ್ತಾರೆ ಅದನ್ನು ಕೂಡ ಹೇಳ್ತೀನಿ. ಸೊ ಈ ಒಂದು ಮೈಕ್ರೋ ಆ್ಯಮೀಟರ್ನ ನೀವೇನಾದ್ರು ತೊಗೊಂಡ್ರೆ ಇದನ್ನು ಒಂದು ಸೂಕ್ಷ್ಮ ಪ್ರಮಾಣದ ಒಂದು ವಿದ್ಯುತ್ತನ್ನು ಅಳೆಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಸೂಕ್ಷ್ಮ ಪ್ರಮಾಣದ ವಿದ್ಯುತ್ ಅಳೆಯೋ ಸಲುವಾಗಿ, ಸೂಕ್ಷ್ಮ ಪ್ರಮಾಣದ ವಿದ್ಯುತ್. ಇಲ್ಲಿ ಕ್ವಶನ್ ಏನು ಕೇಳಿದವರು, ಸಣ್ಣ ಪ್ರಮಾಣದ ವಿದ್ಯುತ್ ಬೇರೆ ಮತ್ತು ಸೂಕ್ಷ್ಮ ಪ್ರಮಾಣದ ವಿದ್ಯುತ್ ಬೇರೆ ಇರುತ್ತೆ ಸ್ನೇಹಿತರೆ. ಸೊ ತಮ್ಮ ಗಮನದಲ್ಲಿರಲಿ. ಓಕೆ, ಸೂಕ್ಷ್ಮ ಪ್ರಮಾಣದ ವಿದ್ಯುತ್ತನ್ನು ಅಳೆಯೋ ಸಲುವಾಗಿ ಮೈಕ್ರೋ ಅಮೀಟರ್ನ ಯೂಸ್ ಮಾಡ್ತಾರೆ. ಇನ್ನು ಥರ್ಮೋಮೀಟರ್ ತೊಗೊಂಡಿದ್ರೆ ತಮಗೆಲ್ಲ ಗೊತ್ತೇ ಇದೆ, ಟೆಂಪ್ರೇಚರ್ನ ಮೇಜರ್ಮೆಂಟ್ ಮಾಡೋಕ್ಕೆ ಅಥವಾ ತಾಪವನ್ನು ಒಂದು ಅಳೆಯುವ ಸಾಧನ ಅಂತ ಹೇಳ್ತೀವಿ. ಇನ್ನು ಅಲ್ಟಿಮೀಟರ್ನ ತಗೊಂಡ್ರೆ ಒಂದು ಎತ್ತರವನ್ನು ಅಳೆಯುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಎತ್ತರ ಅಳೆಯುವ ಸಲುವಾಗಿ, ಎತ್ತರ ಹೈಟ್ ಇರುತ್ತಲ್ಲ, ಸೊ ಆ ಹೈಟ್ನ ಮೇಜರ್ಮೆಂಟ್ ಮಾಡೋ ಸಲುವಾಗಿ ಅಲ್ಟಿಮೀಟರ್ನ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಇಲ್ಲಿ ಸಣ್ಣ ಪ್ರಮಾಣದ ವಿದ್ಯುತ್ ಅಳೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳಿದ್ರೆ ಗ್ಯಾಲ್ವನೋಮೀಟರ್ ಅಂತ ತಾವು ಹೇಳ್ಬೋದು. ಯಾಕಂದರೆ ಮೈಕ್ರೋಮೀಟರ್ ಇದು ಸೂಕ್ಷ್ಮ, ಮೈಕ್ರೋ ಅಂದರೆ ಸೂಕ್ಷ್ಮ ಪ್ರಮಾಣದ ವಿದ್ಯುತ್ ಅಳೆಯುವ ಸಲುವಾಗಿ ಇದನ್ನು ಮೈಕ್ರೋಮೀಟರ್ ಯೂಸ್ ಮಾಡ್ತಾರೆ. ಥರ್ಮೋಮೀಟರ್ ತೊಗೊಂಡ್ರೆ ಟೆಂಪ್ರೇಚರ್ ಅಂದರೆ ತಾಪವನ್ನು ಒಂದು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಅಲ್ಟಿಮೀಟರ್ ತೊಗೊಂಡ್ರೆ ಹೈಟ್ ಅಂದರೆ ಎತ್ತರವನ್ನು ಅಳೆಯಲು ಉಪಯೋಗ ಮಾಡ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8. ಓಕೆ, ಕ್ವಶನ್ ನಂಬರ್ 8 ಏನು ಹೇಳುತ್ತೆ ನೋಡಿ, ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣ ಅಳೆಯಲು ಉಪಯೋಗಿಸುವ ಸಾಧನ. ನಿರ್ದಿಷ್ಟ ಪ್ರದೇಶ, ಫಾರ್ ಎಕ್ಸಾಂಪಲ್ ಜಸ್ಟ್ ಧಾರವಾಡ ಇದೆ ಅಂತ ತಿಳ್ಕೊಳ್ಳಿ. ಈ ಧಾರವಾಡದಲ್ಲಿ ಈ ಸದ್ಯಕ್ಕೆ ಎಷ್ಟು ಮಳೆ ಆಗಿದೆ ಅಂತಕ್ಕಂಥ ಒಂದು ಪ್ರಮಾಣವನ್ನು ಅಳೆಯಲು ಬಳಸ್ತಕ್ಕಂಥ ಒಂದು ಸಾಧನ ಯಾವುದು ಅಂತ ಕೇಳ್ತಾರೆ. ಹೌದಾ? ಸೊ ಆಪ್ಷನ್ ನೋಡಿ, ಸ್ಪೀಡೋಮೀಟರ್ ಇದೆ, ಸ್ಪಿಗ್ಮೋಮ್ಯಾನೋಮೀಟರ್ ಇದೆ, ಅಡಿಯೋಮೀಟರ್ ಇದೆ, ರೇನ್ ಗೇಜ್ ಇದೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನು ಬರುತ್ತೆ ಇದಕ್ಕೆ? ಓಕೆ, ನಾನು ಹೇಳ್ತೀನಿ. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ರೇನ್ ಗೇಜ್ ಅಂತ ಹೇಳ್ತೀವಿ. ರೇನ್ ಗೇಜ್ ಅಂತಕ್ಕಂಥ ಒಂದು ಮೀಟರ್ನ ಯೂಸ್ ಮಾಡಿಕೊಂಡು ಆಯಾ ಪ್ರದೇಶದಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದ ಮಳೆ ಎಷ್ಟಾಗಿದೆ ಅಂತಕ್ಕಂಥದ್ದನ್ನು ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತೆ. ಹಾಗಾದರೆ ಈ ಒಂದು ಸ್ಪೀಡೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಸ್ಪಿಗ್ಮೋಮ್ಯಾನೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ, ಅಡಿಯೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಸೊ ತಮಗೆಲ್ಲ ಗೊತ್ತಿದ್ದಿರ್ಬೋದು ಆಲ್ರೆಡಿ. ಸೊ ಸ್ಪೀಡೋಮೀಟರ್ ಅಂತ ತಗೊಂಡ್ರೆ ಏನಂತ ಹೇಳ್ತೀವಿ ನಾವು, ವಾಹನದ ಒಂದು ಚಲಿಸುವ ವೇಗ ಎಷ್ಟಿರುತ್ತೆ ಅನ್ನೋದನ್ನು ಮೆಜರ್ಮೆಂಟ್ ಮಾಡೋ ಸಲುವಾಗಿ ಅದನ್ನು ಯೂಸ್ ಮಾಡ್ತಾರೆ. ಹೌದಲ್ವಾ? ವಾಹನದ ಚಲಿಸುವ ವೇಗ. ಸೊ ನಿಮ್ಮ ಹತ್ರ ಬೈಕ್ ಇದೆ, ಸೊ ನೀವು ಬೈಕ್ನಲ್ಲಿ ಎಷ್ಟು ವೇಗವಾಗಿ ಒಂದು ಪ್ಲೇಸಿಂದ ಬೇರೆ ಪ್ಲೇಸ್ಗೆ ಹೋಗ್ತಾ ಇದ್ದೀರಾ ಅನ್ನೋದನ್ನು ಮೇಜರ್ಮೆಂಟ್ ಮಾಡೋ ಸಲುವಾಗಿ ಸ್ಪೀಡೋಮೀಟರ್ ಆಯಾ ಬೈಕ್ಗಿರುತ್ತೆ, ಕಾರ್ಗಿರುತ್ತೆ, ಬಸ್ಗಿರುತ್ತೆ. ಸೊ ಪ್ರತಿಯೊಂದು ಆಟೋಮೊಬೈಲ್ಸ್ಗಳಲ್ಲಿ ಇರುತ್ತೆ, ತಮಗೆಲ್ಲ ಗೊತ್ತೇ ಇದೆ. ಹೌದಾ? ಇನ್ನು ಸ್ಪಿಗ್ಮೋಮ್ಯಾನೋಮೀಟರ್ ತೊಗೊಂಡ್ರೆ ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಎದಕ್ಕೆ ಯೂಸ್ ಮಾಡ್ತಾರೆ? BP ಚೆಕ್ ಮಾಡೋ ಸಲುವಾಗಿ, ನಮಗೆ ಬ್ಲಡ್ ಪ್ರೆಷರ್ ಎಷ್ಟಿರುತ್ತೆ ಅನ್ನೋದನ್ನು ಒಂದು ಚೆಕ್ ಮಾಡೋ ಸಲುವಾಗಿ, ಅಂದರೆ ರಕ್ತದ ಒತ್ತಡ ನಮ್ಮ ಹ್ಯೂಮನ್ ಬಾಡಿಲಿ ಎಷ್ಟಿರುತ್ತೆ ಚೆಕ್ ಮಾಡೋ ಸಲುವಾಗಿ ಅದನ್ನು ಯೂಸ್ ಮಾಡ್ತಾರೆ. ಅಡಿಯೋಮೀಟರ್ ಎದಕ್ಕೆ ಯೂಸ್ ಮಾಡ್ತಾರೆ? ಶಬ್ದದ ಒಂದು ತೀವ್ರತೆ. ಸೊ ಶಬ್ದ ಅಂದರೆ ಸೌಂಡ್ ಎಷ್ಟು ಬರ್ತಾ ಇದೆ ಆ ಒಂದು ಪ್ಲೇಸ್ನಿಂದ ಅಥವಾ ಆ ಒಂದು ವಸ್ತುವಿನಿಂದ ಅದನ್ನು ಮೆಜರ್ಮೆಂಟ್ ಮಾಡೋ ಸಲುವಾಗಿ ಅಡಿಯೋಮೀಟರ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ನಿರ್ದಿಷ್ಟ ಪ್ರದೇಶದ ಮಳೆಯ ಪ್ರಮಾಣ ಅಳೆಯಲು ಉಪಯೋಗಿಸ್ತಕ್ಕಂಥ ಸಾಧನ ಯಾವುದು? ರೇನ್ ಗೇಜ್ ಅಂತ ಹೇಳ್ತೀವಿ. ಸ್ಪೀಡೋಮೀಟರ್, ಸ್ಪಿಗ್ಮೋಮೀಟರ್, ಅಡಿಯೋಮೀಟರ್ ಇದು ಅಲ್ಲ. ಸ್ಪೀಡೋಮೀಟರ್ ವಾಹನದ ಒಂದು ಚಲಿಸುವ ವೇಗವನ್ನು ಅಳೆಯೋ ಸಲುವಾಗಿ ಯೂಸ್ ಮಾಡ್ತಾರೆ. ಸ್ಪಿಗ್ಮೋಮ್ಯಾನೋಮೀಟರ್ ಏನಕ್ಕೆ ಯೂಸ್ ಮಾಡ್ತಾರೆ? ರಕ್ತದ ಒತ್ತಡವನ್ನು ಅಂದರೆ BP ಚೆಕಪ್ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಅಡಿಯೋಮೀಟರ್ನ ಶಬ್ದದ ತೀವ್ರತೆಯನ್ನು ಅಳೆಯೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 9 ಇದೆ. ತೆಳುವಾದ ತಂತಿಗಳ ವ್ಯಾಸವನ್ನು ಅಳೆಯಲು ಬಳಸುವ ಸಾಧನ. ಈ ತೆಳುವಾದ ತಂತಿ ಇರುತ್ತೆ ಅಂತ ಹೇಳಿ, ಫಾರ್ ಎಕ್ಸಾಂಪಲು
ನಿಮ್ಮ ಮನೇಲಿ ವೈರಿಂಗ್ ಇರುತ್ತಲ್ವ, ಸೊ ವೈರಿಂಗ್ನಲ್ಲಿ ವೈರ್ ಇರುತ್ತೆ, ಅಂದರೆ ತಂತಿಗಳಿರುತ್ತೆ, ಅದರ ಒಂದು ವ್ಯಾಸವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಯಾವುದು ಅಂತ ಕೇಳ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡಿ, ಸ್ಕ್ರೂ ಗಾಜ್ ಇದೆ, ರೇಡಿಯೇಟರ್ ಇದೆ, ಪಾಲಿಗ್ರಾಫ್ ಇದೆ, ಆಮೇಲೆ ಕ್ರೆಸ್ಕೋಗ್ರಾಫ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸ್ಕ್ರೂ ಗಾಜ್ ಅಂತ ಹೇಳ್ತೀವಿ. ಈ ಸ್ಕ್ರೂ ಗಾಜ್ ಅಂತಕ್ಕಂಥ ಒಂದು ಸಣ್ಣದೊಂದು ಸಾಧನ ಇರುತ್ತೆ. ಸೊ ಅದನ್ನು ನಾವೆಲ್ಲ ಆಲ್ರೆಡಿ ಯೂಸ್ ಮಾಡಿದ್ದೀವಿ, PUC ಇದ್ದಾಗ ಇದನ್ನೆಲ್ಲ ಸ್ಟಡಿ ಮಾಡೇ ಬಂದ್ವಿ, ಹೌದಲ್ವಾ? ಸೊ ತೆಳುವಾದ ತಂತಿಗಳ ಒಂದು ವ್ಯಾಸವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಯಾವುದಪ್ಪ ಅಂದರೆ ಸ್ಕ್ರೂ ಗಾಜ್ ಅಂತ ಹೇಳ್ತೀವಿ. ಇನ್ನು ಈ ರೇಡಿಯೇಟರ್ ಏನಕ್ಕೆ ಯೂಸ್ ಮಾಡ್ತಾರೆ, ಪಾಲಿಗ್ರಾಫ್ ಏನಕ್ಕೆ ಯೂಸ್ ಮಾಡ್ತಾರೆ, ಕ್ರೆಸ್ಕೋಗ್ರಾಫಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದನ್ನೇ ನಾವಿಲ್ಲಿ ಸ್ಟಡಿ ಮಾಡಬೇಕು. ಸೊ ರೇಡಿಯೇಟರ್ನ ನಾವು ತೊಗೊಂಡ್ರೆ ಒಂದು ವಾಹನಗಳ ಎಂಜಿನ್ ತಂಪಾಗಲು ಬಳಸುವ ಒಂದು ಸಾಧನ ಅಂತ ಹೇಳ್ತೀವಿ. ಬಳಸುವ ಸಾಧನ ಯಾಕಂದರೆ ಇದೇನು ವಾಹನ ಇರುತ್ತಲ್ವ, ವಾಹನ ಒಂದು ಪ್ಲೇಸಿಂದ ಬೇರೆ ಪ್ಲೇಸಿಗೆ ಹೋದಾಗ ಏನು ಮಾಡುತ್ತೆ, ಒಂದು ಪ್ಲೇಸಿಂದ ಬೇರೆ ಪ್ಲೇಸಿಗೆ ಹೋದಾಗ ಅವೇನಾಗುತ್ತೆ, ಹೀಟ್ ಆಗಿರುತ್ತೆ. ಸೊ ಆ ಹೀಟ್ ಆಗಿದ್ದ ಎಂಜಿನ್ಗಳನ್ನು ತಂಪು ಮಾಡೋ ಸಲುವಾಗಿ ಬಳಸ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ, ಹೌದಾ? ಇನ್ನು ಈ ಪಾಲಿಗ್ರಾಫ್ನ ತೊಗೊಂಡ್ರೆ, ಪಾಲಿಗ್ರಾಫ್ ಎದಕ್ಕೆ ಯೂಸ್ ಮಾಡ್ತಾರೆ, ಇದು ಕೂಡ ಒಂದು ಮಷಿನ್ಸ್ ಅಂತ ಹೇಳ್ತೀವಿ. ಮಾನವನ ಒಂದು ಸತ್ಯವನ್ನು ಪರೀಕ್ಷೆ ಮಾಡಲು, ಮಾನವನ ಸತ್ಯವನ್ನು ಪರೀಕ್ಷೆ ಮಾಡುವ ಒಂದು ವಿಧಾನ ಅಂತ ಹೇಳ್ತೀವಿ. ಪರೀಕ್ಷೆ ಮಾಡುವ ವಿಧಾನ ಅಂತ ಇದನ್ನು ಹೇಳ್ತೀವಿ, ಪಾಲಿಗ್ರಾಫಿ ಅಂತ ಕರಿತಾರೆ ಇದಕ್ಕೆ. ಅಂದರೆ ಫಾರ್ ಎಕ್ಸಾಂಪಲ್ ಯಾರಾದರೂ ಕ್ರಿಮಿನಲ್ಸ್ ಇದ್ದರೆ, ಸೊ ಅವರು ಮಾಡಿರ್ತಕ್ಕಂಥ ಕೃತ್ಯಗಳನ್ನು ಬಯಲಿಗೆ ತರೋ ಸಲುವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಪಾಲಿಗ್ರಾಫಿ ಅಂದರೆ ಆ ವ್ಯಕ್ತಿ ಆ್ಯಕ್ಚುಲಿ ತಾನು ಏನು ಮಾಡಿರ್ತಾನೆ ಅನ್ನೋದನ್ನು ಒಂದು ಪರೀಕ್ಷೆ ಮಾಡಬೇಕಾಗಿರುತ್ತೆ, ಯಾಕಂದರೆ ಅವ್ರು ನಿಜವಾಗ್ಲೂ ಹೇಳಲ್ಲ. ಸೊ ಪಾಲಿಗ್ರಾಫಿ ಅಂತಕ್ಕಂಥ ಟೆಕ್ನಿಕ್ನ ಯೂಸ್ ಮಾಡಿದ್ರೆ ಅವ್ರು ಏನು ಮಾಡಿರ್ತಾರೆ ಆ್ಯಕ್ಚುಲಿ ಅದನ್ನು ನಿಜವಾಗಲೂ ಅವರು ಹೇಳ್ತಾರೆ. ಸೊ ಅದನ್ನೇ ನಾವು ಪಾಲಿಗ್ರಾಫ್ ಅಂತ ಕರಿತೀವಿ. ಇನ್ನು ಈ ಕ್ರೆಸ್ಕೋಗ್ರಾಫ್ ಅಂತಕ್ಕಂಥದ್ದು ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಸಸ್ಯಗಳು ಏನಿರುತ್ತಲ್ಲ, ಸೊ ಸಸ್ಯಗಳ ಒಂದು ಗ್ರೋತ್ನ ನಾವು ಪಾಯಿಂಟ್ ಮಾಡೋ ಸಲುವಾಗಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಸಿಂಪಲಾಗಿ ಹೇಳಬೇಕಂದ್ರೆ ಸಸ್ಯಗಳ ಒಂದು ಬೆಳವಣಿಗೆ ಪತ್ತೆ ಹಚ್ಚುವ ಸಲುವಾಗಿ, ಹೌದಾ? ಪತ್ತೆ ಹಚ್ಚುವ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ಏನನ್ನು, ಕ್ರೆಸ್ಕೋಗ್ರಾಫ್ ಅಂತಕ್ಕಂಥದ್ದನ್ನು. ಸೊ ಕ್ವಶನ್ ಅರ್ಥ ಆಯ್ತಾ? ಇದು ತೆಳುವಾದ ತಂತಿಗಳ ವ್ಯಾಸವನ್ನು ಅಳೆಯಲು ಬಳಸ್ತಕ್ಕಂಥ ಸಾಧನ ಸ್ಕ್ರೂ ಗಾಜ್ ಅಂತ ಹೇಳ್ತೀವಿ. ಇನ್ನು ರೇಡಿಯೇಟರ್ನ ತೊಗೊಂಡ್ರೆ ವಾಹನಗಳ ಎಂಜಿನ್ ತಂಪಾಗಲು ಒಂದು ಬಳಸ್ತಕ್ಕಂಥ ಸಾಧನ ಅಂತ ಹೇಳ್ತೀವಿ. ಈ ಪಾಲಿಗ್ರಾಫ್ನ ತೊಗೊಂಡ್ರೆ ಮಾನವನ ಒಂದು ಸತ್ಯವನ್ನು ಪರೀಕ್ಷಿಸುವ ವಿಧಾನ ಅಥವಾ ಸಾಧನ ಅಂತ ಹೇಳ್ತೀವಿ. ಇನ್ನು ಕ್ರೆಸ್ಕೋಗ್ರಾಫ್ ತೊಗೊಂಡ್ರೆ ಒಂದು ಸಸ್ಯಗಳಲ್ಲಿನ ಒಂದು ಬೆಳವಣಿಗೆ ಪತ್ತೆ ಹಚ್ಚುವ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಒಂದು ಸಾಧನ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್. ಕ್ವಶನ್ ನಂಬರ್ 10 ನೋಡಿ. ಇಲೆಕ್ಟ್ರಾನ್ ಕಂಡು ಹಿಡಿದವರು ಯಾರು? ಇಲೆಕ್ಟ್ರಾನ್ ಇರುತ್ತಲ್ಲ, ಸೊ ಯಾವುದೇ ಒಂದು ಎಲಿಮೆಂಟ್ನ ತಗೊಂಡ್ರೆ ಆ ಒಂದು ಎಲಿಮೆಂಟ್ನಲ್ಲಿ ಮುಖ್ಯವಾಗಿ ಒಂದು ಬೇಸಿಕ್ ಫಂಡಾಮೆಂಟಲ್ ಪಾರ್ಟಿಕಲ್ಸ್ ಅಂತಲೇ ಹೇಳ್ತೀವಿ. ಇಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ಸ್, ಸೊ ಅಷ್ಟು ಇರುತ್ತೆ. ಅದರಲ್ಲಿ ಈ ಇಲೆಕ್ಟ್ರಾನ್ಗಳನ್ನು ಕಂಡುಹಿಡಿದವರು ಯಾರು? ಆಯ್ಕೆ ನೋಡಿ, ಜೆ ಥಾಮ್ಸನ್, ರುದರ್ಫೋರ್ಡ್, ಜೇಮ್ಸ್ ಚಾಡ್ವಿಕ್, ಅವೊಗಡ್ರೋಸ್. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜೆ ಥಾಮ್ಸನ್ ಅವರು ಇಲೆಕ್ಟ್ರಾನ್ಗಳನ್ನ ಕಂಡುಹಿಡಿದಿರ್ತಕ್ಕಂಥ ವಿಜ್ಞಾನಿ ಅಂತ ಹೇಳ್ತೀವಿ. ಹಾಗಾದರೆ ರುದರ್ಫೋರ್ಡ್ ಏನು ಕಂಡುಹಿಡಿದ್ರು, ಜೇಮ್ಸ್ ಚಾಡ್ವಿಕ್ ಏನು ಕಂಡುಹಿಡಿದ್ರು, ಅವೊಗಡ್ರೋಸ್ ಏನು ಕಂಡುಹಿಡಿದ್ರು? ಈ ರುದರ್ಫೋರ್ಡ್ ಅವ್ರನ್ನ ತೊಗೊಂಡ್ರೆ ರುದರ್ಫೋರ್ಡ್ ಅವ್ರು ಏನು ರಿಸರ್ಚ್ ಮಾಡಿದ್ರೆ ಅಂದರೆ ಪ್ರೋಟಾನ್ಗಳನ್ನು ಕಂಡುಹಿಡಿದವರು ಇವರೇ. ಯಾರು? ಸೈಂಟಿಸ್ಟ್ ರುದರ್ಫೋರ್ಡ್ ಅವರು. ಇದೇ ರೀತಿ ಈ ನಮ್ಮ ಜೇಮ್ಸ್ ಚಾಡ್ವಿಕ್ ಅವ್ರನ್ನ ತಗೊಂಡ್ರೆ ಜೇಮ್ಸ್ ಚಾಡ್ವಿಕ್ ಅವರು ಏನು ಕಂಡುಹಿಡಿದ್ರು? ನ್ಯೂಟ್ರಾನ್ಸ್ಗಳನ್ನು ಕಂಡುಹಿಡಿದವರು. ನ್ಯೂಟ್ರಾನ್ಸ್, ಸೊ ಒಂದು ಎಲಿಮೆಂಟ್ಸ್ ಇದ್ದರೆ ಆ ಎಲಿಮೆಂಟ್ಸ್ನಲ್ಲಿ ಎಷ್ಟು ನ್ಯೂಟ್ರಾನ್ಸು ಎಷ್ಟು ಪ್ರೋಟಾನ್ ಇರುತ್ತೆ ಅಂತಕ್ಕಂಥ ಕಂಡುಹಿಡಿದವರು ಇವರು. ಓಕೆ, ಏನು ಬರ್ತಾಯಿದೆ ಸ್ಕ್ಯಾಪೆ? ಓಕೆ. ಇನ್ನು ಈ ಅವೊಗಡ್ರೋಸ್ ಅವ್ರನ್ನ ತಗೊಂಡ್ರೆ ಇವ್ರು ಏನು ರಿಸರ್ಚ್ ಮಾಡಿದ್ರಪ್ಪ ಅಂದರೆ 1 ಗ್ರಾಮ್ ಹೈಡ್ರೋಜನ್ನಲ್ಲಿ ಅಂದರೆ 1 ಗ್ರಾಮ್ ಹೈಡ್ರೋಜನ್ನು ಎಷ್ಟು ಅಟಮ್ಸ್ಗಳನ್ನು ಕಂಟೆಂಟ್ಸ್ ಮಾಡಿರುತ್ತೆ ಅನ್ನೋದನ್ನು ಇವರು ರಿಸರ್ಚ್ ಮಾಡಿದವರೇ ಇವರು. ಯಾರು? ಈ ನಮ್ಮ ಅವೊಗಡ್ರೋಸ್ ಸೈಂಟಿಸ್ಟ್. 1 ಗ್ರಾಮ್ ಹೈಡ್ರೋಜನ್ ಅಟಮ್ ಕಂಟೆಂಟ್ಸ್ ಇದನ್ನು ರಿಸರ್ಚ್ ಮಾಡಿದವರೇ ಯಾರು? ನಮ್ಮ ಅವೊಗಡ್ರೋಸ್, ಈ ಒಬ್ಬರ ಸೈಂಟಿಸ್ಟು.
ಸೊ ಇಲ್ಲಿ ಇಲೆಕ್ಟ್ರಾನ್ ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದರೆ ಜೆ ಥಾಮ್ಸನ್. ಪ್ರೋಟಾನ್ ಯಾರು ಕಂಡುಹಿಡಿದ್ರೆ ಅಂದರೆ ರುದರ್ಫೋರ್ಡ್ ಅಂತಕ್ಕಂಥ ವಿಜ್ಞಾನಿ. ನ್ಯೂಟ್ರಾನ್ ಕಂಡುಹಿಡಿದವರು ಜೇಮ್ಸ್ ಚಾಡ್ವಿಕ್. ಇನ್ನು ಅವಗಾಡ್ರೋಸ್ನವರು ಅಂತ ತಗೊಂಡ್ರೆ 1 ಗ್ರಾಮ್ ಹೈಡ್ರೋಜನ್ ಕಂಟೆಂಟ್ಸ್ ಏನಿರುತ್ತೆ ಸೊ ಅದನ್ನು ಕಂಡುಹಿಡಿದವರು ಅವಗಾಡ್ರೋಸ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 11 ನೋಡಿ. ಪರಮಾಣು ಸಂಕೇತವನ್ನು ಬರೆಯುವುದನ್ನು ಪರಿಚಯಿಸಿದ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ. ಸೊ ವಿಜ್ಞಾನಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಅವರು ಇಲ್ಲಿ ಏನು ಕೊಟ್ಟಿದ್ದಾರೆ, ಪರಮಾಣು ಸಂಕೇತವನ್ನು ಬರೆಯುವುದನ್ನು ಪರಿಚಯಿಸಿದ ವಿಜ್ಞಾನಿ ಯಾರು ಸ್ಟಾರ್ಟಿಂಗ್ನಲ್ಲಿ ಫಸ್ಟ್ ಟೈಮ್. ಸೊ ಆಪ್ಷನ್ ನೋಡಿ, ಜೆ ಥಾಮ್ಸನ್ ಇದೆ, ರುದರ್ಫೋರ್ಡ್ ಇದೆ, ಜೇಮ್ಸ್ ಚಾಡ್ವಿಕ್ ಇದೆ, ಜಾನ್ ಬರ್ಜೆಲಿಸ್ ಅಂತಕ್ಕಂಥ ವಿಜ್ಞಾನಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಜಾನ್ ಬರ್ಜೆಲಿಸ್ ಅಂತ ನಾವು ಹೇಳ್ತೀವಿ. ಯಾಕಂದರೆ ಇವರೇ, ಈ ವಿಜ್ಞಾನಿಯವರೇ ಒಂದು ಪರಮಾಣು ಸಂಕೇತವನ್ನು ಬರೆಯುವುದನ್ನು ಪರಿಚಯಿಸಿದವರು ಅಂತ ನಾವು ಹೇಳ್ತೀವಿ. ಯಾಕಂದರೆ ಜೆ ಥಾಮ್ಸನ್ ನಿಮ್ಗೆ ಜಸ್ಟ್ ಹೇಳಿದೆ, ಜೆ ಥಾಮ್ಸನ್ ಏನು ರಿಸರ್ಚ್ ಮಾಡಿದ್ರು, ಇಲೆಕ್ಟ್ರಾನ್ಗಳನ್ನು ರಿಸರ್ಚ್ ಮಾಡಿದವರು ಯಾರು, ಜೆ ಥಾಮ್ಸನ್. ರುದರ್ಫೋರ್ಡ್ ಅವ್ರು ಏನು ಹೇಳಿದ್ರೆ, ರುದರ್ಫೋರ್ಡ್ ಪ್ರೋಟಾನ್ಗಳನ್ನು ರಿಸರ್ಚ್ ಮಾಡಿದವರು. ಜೇಮ್ಸ್ ಚಾಡ್ವಿಕ್ ಅಂದ್ರೆ ಏನು ಹೇಳಿದೆ, ನ್ಯೂಟ್ರಾನ್ನ ರಿಸರ್ಚ್ ಮಾಡಿದವರು. ಸೊ ಇವರೆಲ್ಲರೂ ಜಸ್ಟ್ ರಿಸರ್ಚ್ ಮಾಡಿದವರು. ಬಟ್ ಜಾನ್ ಬರ್ಜೆಲಿಸ್ ಅಂತಕ್ಕಂಥ ವಿಜ್ಞಾನಿ ಅವರು ಏನು ಮಾಡಿದ್ರು, ಈ ಇಲೆಕ್ಟ್ರಾನ್ಗಳನ್ನು ಯಾವ ರೀತಿ ಬರೀಬೇಕು, ಪ್ರೋಟಾನ್ಗಳನ್ನು ಯಾವ ರೀತಿ ರೈಟ್ ಮಾಡಬೇಕು, ನ್ಯೂಟ್ರಾನ್ಗಳನ್ನು ಯಾವ ರೀತಿ ರೈಟ್ ಮಾಡಬೇಕು, ಅಂದರೆ ಆ ಒಂದು ಪರಮಾಣುವಿನಲ್ಲಿ ಇರ್ತಕ್ಕಂತಹ ಪರಮಾಣು ಸಂಕೇತವನ್ನು ಬರೆಯುವುದನ್ನು ಪರಿಚಯ ಮಾಡಿಕೊಟ್ಟವರು ಇವರು ಯಾರು, ನಮ್ಮ ಜಾನ್ ಬರ್ಜೆಲಿಸ್ ಅಂತಕ್ಕಂಥ ವಿಜ್ಞಾನಿಯವರಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗ್ತಾ ಇದೆ? ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಓಕೆ, ನೆಕ್ಸ್ಟ್ 12ನೇ ಕ್ವಶನ್ ನೋಡಿ. ದೇಹದ ದೊಡ್ಡ ಗ್ರಂಥಿ ಯಾವುದು? ಸೊ ಅಲ್ಲಿ ಯಾವುದಂತ ಕೇಳ, ಬಟ್ ಕ್ವಶನ್ ಆ ಥರ ಅರ್ಥ ಆಗುತ್ತೆ. ದೇಹದ ದೊಡ್ಡ ಗ್ರಂಥಿ ಆಪ್ಷನ್ ನೋಡಿ, ಪಿತ್ತಜನಕಾಂಗ, ಪಿಟ್ಯುಟರಿ ಗ್ರಂಥಿ, ಥೈರಾಯ್ಡ್ ಗ್ರಂಥಿ, ಥೈಮಸ್ ಗ್ರಂಥಿ. ಅಂದರೆ ಪಿತ್ತಜನಕಾಂಗ ಅಂದರೆ ನಾವೇನಂತ ಹೇಳ್ತೀವಿ, ಲಿವರ್ ಅಂತ ಹೇಳ್ತೀವಿ, ಪಿಟ್ಯುಟರಿ ಗ್ಲ್ಯಾಂಡು, ಥೈರಾಯ್ಡ್ ಗ್ಲ್ಯಾಂಡು, ಆಮೇಲೆ ಕೊನೆಯದಾಗಿ ಥೈಮಸ್ ಗ್ರಂಥಿ ಅಂತ ಹೇಳ್ತೀವಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಒಂದು 4 ಆಪ್ಷನ್ಗಳಲ್ಲಿ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಪಿಟ್ಯುಟರಿ ಗ್ಲ್ಯಾಂಡ್ನ ತಗೊಂಡ್ರೆ, ಪಿಟ್ಯುಟರಿ ಗ್ಲ್ಯಾಂಡ್ ಎಲ್ಲಿರುತ್ತೆ? ಪಿಟ್ಯುಟರಿ ಗ್ಲ್ಯಾಂಡ್ ಎಲ್ಲಿರುತ್ತೆ? ಬ್ರೈನಲ್ಲಿ ಪ್ರೆಸೆಂಟ್ ಇರುತ್ತೆ. ಹೌದಾ? ಬ್ರೈನಲ್ಲಿ ಇರ್ತಕ್ಕಂಥ ಒಂದು ಸಣ್ಣದಾದ ಒಂದು ಗ್ಲ್ಯಾಂಡ್ ಅಂತ ಹೇಳ್ತೀವಿ. ಥೈರಾಯ್ಡ್ ಗ್ಲ್ಯಾಂಡ್ನ ತಗೊಂಡ್ರೆ, ಥೈರಾಯ್ಡ್ ಗ್ಲ್ಯಾಂಡ್ ಎಲ್ಲಿರುತ್ತೆ? ಕುತ್ತಿಗೆಯ ಒಂದು ಭಾಗದಲ್ಲಿ ಇರ್ತಕ್ಕಂಥ ಒಂದು ಗ್ರಂಥಿ, ಕುತ್ತಿಗೆಯಲ್ಲಿರ್ತಕ್ಕಂಥ ಒಂದು ಸಣ್ಣದಾದ ಒಂದು ಗ್ರಂಥಿ ಅಂತ ಹೇಳ್ತೀವಿ. ಇನ್ನು ಥೈಮಸ್ ಎಲ್ಲಿ ಬರುತ್ತೆ? ಹಾರ್ಟ್, ಸೈಡ್ ಆಫ್ ದ ಹಾರ್ಟ್. ಹೌದಲ್ಲ? ಸೈಡ್ ಆಫ್ ದ ಹಾರ್ಟ್ ಅಥವಾ ಹೃದಯದ ಒಂದು ಪಕ್ಕದಲ್ಲಿ ಅಂತ ಹೇಳ್ತೀವಿ. ಸೊ ಇನ್ನು ಸಿಂಪಲ್ ಆಗಿ ಈಗ ನಿಮ್ಗೆ ಅರ್ಥ ಆಯ್ತಾ? ದೇಹದ ದೊಡ್ಡ ಗ್ರಂಥಿ ಯಾವುದು? ಬ್ರೈನ್ನಲ್ಲಿರ್ತಕ್ಕಂಥ ಗ್ರಂಥಿ ಯಾವುದು? ಪಿಟ್ಯುಟರಿ ಗ್ರಂಥಿ. ಕುತ್ತಿಗೆಯ ಭಾಗದಲ್ಲಿರ್ತಕ್ಕಂಥ ಗ್ರಂಥಿ ಯಾವುದು? ಥೈರಾಯ್ಡ್ ಗ್ರಂಥಿ. ಇನ್ನು ಹಾರ್ಟ್ದ ಒಂದು ಸೈಡ್ ಇರ್ತಕ್ಕಂಥ ಗ್ರಂಥಿ ಯಾವುದು ಅಂದರೆ ಥೈಮಸ್ ಗ್ರಂಥಿ. ಇನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಸರಿಯಾದ ಆನ್ಸರ್ ಏನಾಗುತ್ತೆ ಹಾಗಾದರೆ? ಪಿತ್ತಜನಕಾಂಗ ಅಥವಾ ಲಿವರ್ ಅಂತ ಹೇಳ್ತೀವಿ. ಸೊ ಈ ಪಿತ್ತಜನಕಾಂಗ ಅಂದ್ರೆ ದೇಹದ ಒಂದು ಅತಿ ದೊಡ್ಡದಾದ ಒಂದು ಗ್ರಂಥಿ ಅಂತ ಹೇಳ್ತೀವಿ. ಬ್ರೈನಲ್ಲಿ ಈ ಪಿಟ್ಯುಟರಿ ಗ್ಲ್ಯಾಂಡ್ ಹೇಳೋಕ್ಕಾಗಲ್ಲ, ದೊಡ್ಡದಾದ ಗ್ರಂಥಿ ಅನ್ನೋಕೆ ಬರಲ್ಲ. ಯಾಕಂದರೆ ಬ್ರೈನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಪಾರ್ಟ್ ಇದು, ಸ್ಮಾಲೆಸ್ಟ್ ಪಾರ್ಟ್ ಆಫ್ ದ ಬ್ರೈನ್ ಅಂತ ಹೇಳ್ತೀವಿ. ಇದ್ರ ಬಿಟ್ಟರೆ ಕುತ್ತಿಗೆಯಲ್ಲಿರ್ತಕ್ಕಂಥದ್ದು ಥೈರಾಯ್ಡ್ ಗ್ಲ್ಯಾಂಡ್, ಇದು ಕೂಡ ಒಂದು ಸ್ಮಾಲ್ ಆರ್ಗನ್ಸ್ ಅಂತ ಹೇಳ್ತೀವಿ. ಇನ್ನು ಥೈಮಸ್ ಗ್ಲ್ಯಾಂಡ್ ತಗೊಂಡ್ರೆ ಇದು ಕೂಡ ಒಂದು ಆಸ್ ದ ಸೈಡ್ ಆಫ್ ದ ಹಾರ್ಟ್ನಲ್ಲಿ ಇರ್ತಕ್ಕಂಥ ಒಂದು ಸ್ಮಾಲ್ ಗ್ಲ್ಯಾಂಡ್. ಸೊ ಇದನ್ನು ಕನ್ಸಿಡರ್ ಮಾಡೋಕ್ಕೆ ಆಗಲ್ಲ. ಸೊ ಹೀಗಾಗಿ ಈ ಕ್ವಶನ್ ಆನ್ಸರ್ ಏನಪ್ಪ ಅಂದರೆ ಲಿವರ್ ಅಂತ ಹೇಳ್ತೀವಿ ಅಥವಾ ಪಿತ್ತಜನಕಾಂಗ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡಿ ಏನು ಹೇಳುತ್ತೆ. ಓಕೆ, ಪ್ರಾಣಿಶಾಸ್ತ್ರದ ಪಿತಾಮಹ. ಓಕೆ, ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ದಾರೆ. ಆಪ್ಷನ್ ನೋಡಿ, ಅರಿಸ್ಟಾಟಲ್, ರೋಜರ್ ಬೇಕನ್, ರಾಬರ್ಟ್ ಹುಕ್, ಸಾಕ್ರೆಟಿಸ್ ಅಂತ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ, ಇಲ್ಲಿ ಇದಕ್ಕಿಂತ ಮುಂಚೆ ಕ್ವಶನ್ ನಿಮ್ಗೆ ಬಂದಿತ್ತು, ಅಥವಾ ಬೇರೆ ಒಂದು ಕ್ವಶನ್ ಬಂದಿತ್ತು. ಅಲ್ಲಿ ನಿಮ್ಗೆ ಹೇಳಿದ್ದೆ ಅರಿಸ್ಟಾಟಲ್ ಅಂದರೆ ಯಾರು ಅಂತ ಹೇಳಿದ್ದು ನಿಮಗೆ? ಪ್ರಾಣಿಶಾಸ್ತ್ರದ ಪಿತಾಮಹ ಅಂತ ಹೇಳಿದ್ದೆ, ಹೌದಲ್ವಾ? ಹಾಗಾದರೆ ಈ ರೋಜರ್ ಬೇಕನ್ ಅವರು ಏನು ಮಾಡಿದ್ರು
ರಾಬರ್ಟ್ ಹುಕ್ ಅವ್ರು ಏನು ಮಾಡಿದ್ರು, ಆಮೇಲೆ ಸಾಕ್ರೆಟಿಸ್ ಅವರು ಏನು ಮಾಡಿದ್ರು, ಅದನ್ನು ಕೂಡ ನಾವಿಲ್ಲಿ ಸ್ಟಡಿ ಮಾಡಬೇಕಾಗಿದೆ. ಯಾಕಂದರೆ ಇವರೆಲ್ಲ ಸ್ಟಡಿ ಮಾಡಿದಾಗ ನಮ್ಗೆ ಗೊತ್ತಾಗೋದು ಅರಿಸ್ಟಾಟಲ್ ಇವರು ಒಂದು ಪ್ರಾಣಿ ಶಾಸ್ತ್ರದ ಪಿತಾಮಹ ಅಂತ. ಹೌದಾ? ಸೊ ರೋಜರ್ ಬೇಕನ್ ಕಡೆ ಹೋಗೋಣ. ರೋಜರ್ ಬೇಕನ್ ಅವರು ಏನಂತ ಹೇಳ್ತೀವಿ ನಾವು? ವಿಜ್ಞಾನದ ಒಂದು ಪಿತಾಮಹ ಅಂತ ಹೇಳ್ತೀವಿ. ಹೌದಾ? ವಿಜ್ಞಾನದ ಪಿತಾಮಹ ಯಾರು? ನಮ್ಮ ರೋಜರ್ ಬೇಕನ್ ಅವರನ್ನು ವಿಜ್ಞಾನ ಒಂದು ಪಿತಾಮಹ ಅಂತ ಹೇಳ್ತೀವಿ. ಅದೇ ರೀತಿ ನಮ್ಮ ರಾಬರ್ಟ್ ಹುಕ್ನ ತಗೊಂಡ್ರೆ, ರಾಬರ್ಟ್ ಹುಕ್ನ ಏನಂತ ಹೇಳ್ತೀವಿ ನಾವು? ಜೀವಕೋಶದ ಪಿತಾಮಹ ಅಂತ ಹೇಳ್ತೀವಿ. ಜೀವಕೋಶದ ಪಿತಾಮಹ ಅಂತ ಹೇಳ್ತೀವಿ. ಅದನ್ನು ಬಿಟ್ಟರೆ ಸಾಕ್ರೆಟಿಸ್ ಅವ್ರನ್ನ ನಾವು ತಗೊಂಡ್ರೆ ಅವ್ರನ್ನ ಏನಂತ ಹೇಳ್ತೀವಿ ನಾವು? ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಹೌದಾ? ವೈದ್ಯಶಾಸ್ತ್ರದ ಪಿತಾಮಹ. ಸೊ ಈಗ ಈ ಮೂರು ಒಂದು ಆಪ್ಷನ್ಗಳ ಮೇಲೆ ತಮ್ಗೆ ಗೊತ್ತಾಗಿರ್ಬೋದು. ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅಂದರೆ ಅರಿಸ್ಟಾಟಲ್ ಅಂತ ಹೇಳ್ತೀವಿ. ಇನ್ನು ರೋಜರ್ ಬೇಕರ್ ಅಂತ ತೊಗೊಂಡ್ರೆ ವಿಜ್ಞಾನದ ಪಿತಾಮಹ, ರಾಬರ್ಟ್ ಹುಕ್ನ ತೊಗೊಂಡ್ರೆ ಜೀವಕೋಶದ ಪಿತಾಮಹ ಅಂತ ಹೇಳ್ತೀವಿ, ಸಾಕ್ರೆಟಿಸ್ ಅವ್ರನ್ನ ತೊಗೊಂಡ್ರೆ ವೈದ್ಯಶಾಸ್ತ್ರದ ಪಿತಾಮಹ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇಲ್ಲಿ ಸಾಕ್ರೆಟಿಸ್ ಇಲ್ಲ, ಇದು ಹಿಪೋಕ್ರಟಿಸ್ ಅಂತಕ್ಕಂಥ ಬೇಕಾಗಿತ್ತು, ಬಟ್ ಬೈ ಮಿಸ್ಟೇಕ್ಲಿ ಇರಲಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ರಾಣಿಶಾಸ್ತ್ರದ ಪಿತಾಮಹ ಯಾರು ಅಂತ ಕೇಳಿದ್ರೆ ಅರಿಸ್ಟಾಟಲ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಎಷ್ಟು ಈಸಿ ಕ್ವಶನ್ ಇದೆ ನೋಡಿ ಇಲ್ಲಿ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಕಾರ್ಡಿಯಾಲಜಿ ಎಂದರೆ? ಕಾರ್ಡಿಯಾಲಜಿ, ಸೊ ತಮಗೆ ಫ್ಲ್ಯಾಶ್ ಆಗಿರ್ಬೋದು. ಕಾರ್ಡಿಯಾಲಜಿ ಅಂದರೆ ಏನು? ಹೃದಯ. ಆಪ್ಷನ್ ಎ ನೋಡಿ ಏನಿದೆ? ಹೃದಯ ಮತ್ತು ಅದರ ಕಾಯಿಲೆಗಳ ಒಂದು ಅಧ್ಯಯನ. ಎರಡನೇದ್ದು ತಲೆಬುರುಡೆಯ ಅಧ್ಯಯನ. ಮೂರನೇದ್ದು ಚರ್ಮದ ಅಧ್ಯಯನ. ನಾಲ್ಕನೇದು ರಕ್ತದ ಅಧ್ಯಯನ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ನೀವು ಸ್ಟಡಿ ಮಾಡಿರೋ ಪ್ರಕಾರ ನಮ್ಗೇನಿಸ್ತದೆ? ಕಾರ್ಡಿಯಾಲಜಿ ಅಂದರೆ ಕಾರ್ಡಿಯಾಲಜಿಸ್ಟ್. ಸೊ ಯಾರಿಗಂತೀವಿ ನಾವು? ಹೃದಯ ಮತ್ತು ಅದರ ಒಂದು ಕಾಯಿಲೆಗಳ ಅಧ್ಯಯನ ಯಾರು ಮಾಡ್ತಿರ್ತಾರೆ ಅವ್ರಿಗೆ ನಾವು ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಹೌದಲ್ವಾ? ಸೊ ಅಲ್ಲಿ ಇದೆ ಆಯ್ಕೆ ಇದೆ ಇಲ್ಲಿ, ಹೃದಯ ಮತ್ತು ಅದರ ಕಾಯಿಲೆಗಳ ಒಂದು ಅಧ್ಯಯನ ಮಾಡೋರಿಗೆ ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ತೀವಿ. ಹಾಗಾದರೆ ತಲೆಬುರುಡೆ ಅಧ್ಯಯನ ಮಾಡೋರು ನಾವು ಏನಂತ ಹೇಳ್ತೀವಿ? ಕ್ರಾನಿಯಾಲಜಿ ಅಂತ ಹೇಳ್ತೀವಿ. ಕ್ರಾನಿಯಾಲಜಿ ಅಂದರೆ ಏನು? ತಲೆಬುರುಡೆ ಒಂದು ಅಧ್ಯಯನ ಯಾರು ಮಾಡ್ತಾರೋ, ಸೊ ಇವ್ರು ಎಲ್ಲಿರುತ್ತೆ ಅಂದರೆ ಪೋಸ್ಟ್ ಮಾರ್ಟಮ್ ಮಾಡ್ತಿರ್ತಾರಲ್ಲ, ಸೊ ಅಲ್ಲಿ ಆ ಡಿಪಾರ್ಟ್ಮೆಂಟಲ್ಲಿ ಇವ್ರು ಇರ್ತಾರೆ ಜಾಸ್ತಿ. ಯಾಕಂದರೆ ಕೆಲವೊಂದು ಪೇಷಂಟ್ಗಳು ಹೆಂಗೆ ಡೆತ್ ಆಗಿರುತ್ತೆ ಅಂದರೆ ಆಕ್ಸಿಡೆಂಟಾಗಿ ಡೆತ್ ಆಗಿರುತ್ತೆ, ಅದು ಮರ್ಡರ್ ಆಗಿರುತ್ತೆ. ಸೊ ಅವಾಗ ಈ ಕ್ರಾನಿಯಾಲಜಿಸ್ಟು ಇವರು ಗೊತ್ತಾಗುತ್ತೆ ಅವ್ರಿಗೆ ಏನಾಗಿದೆ, ತಲೆಬುರುಡೆಗೆ ಏನಾದರೂ ಆಗಿದೆಯಾ ಪ್ರಾಬ್ಲಮ್ ಅಂತ. ಓಕೆ, ಇನ್ನು ಚರ್ಮದ ಬಗ್ಗೆ ಅಧ್ಯಯನ ನಾವು ಮಾಡ್ತೀವಿ. ಚರ್ಮದ ಬಗ್ಗೆ ಅಧ್ಯಯನ ಮಾಡೋಕ್ಕೆ ಏನಂತ ಕರಿತೀವಿ? ಡರ್ಮಿಟಾಲಜಿಸ್ಟ್ ಅಂತ ಕರಿತೀವಿ, ಅಥವಾ ಡರ್ಮಿಟಾಲಜಿ ಅಂತ ಹೇಳ್ತೀವಿ. ಹೌದಾ? ಡರ್ಮಿಟಾಲಜಿ ಅಂದರೆ ಚರ್ಮದ ಬಗ್ಗೆ ಒಂದು ಅಧ್ಯಯನ ಮಾಡೋದಕ್ಕೆ. ಇನ್ನು ರಕ್ತದ ಒಂದು ಅಧ್ಯಯನ ಮಾಡೋಕ್ಕೆ ಏನಂತ ಕರಿತೀವಿ? ಹೆಮಾಟಾಲಜಿ ಅಂತ ಕರಿತೀವಿ. ಹೆಮಾಟಾಲಜಿ ಅಂದ್ರೆ ಒಂದು ರಕ್ತದ ಬಗ್ಗೆ ಅಧ್ಯಯನ ಮಾಡ್ತಾರೆ, ಅವರಿಗೆ ಹೆಮಾಟಾಲಜಿಸ್ಟ್ ಅಂತ ಹೇಳ್ತಾರೆ. ಸೊ ಕ್ವಶನ್ ಅರ್ಥ ಆಯ್ತಾ ಇಲ್ಲಿ? ಕಾರ್ಡಿಯಾಲಜಿ ಅಂದರೆ ಹೃದಯ ಮತ್ತು ಅದರ ಕಾಯಿಲೆ ಒಂದು ಅಧ್ಯಯನ ಮಾಡುವವರಿಗೆ ಎಂದು ಕರೀತಾರೆ, ಕಾರ್ಡಿಯಾಲಜಿಸ್ಟ್ ಅಂತ ಹೇಳ್ತೀವಿ. ತಲೆಬುರುಡೆ ಒಂದು ಅಧ್ಯಯನ ಮಾಡೋರಿಗೆ ಕ್ರಾನಿಯಾಲಜಿಸ್ಟ್ ಅಂತಾರೆ ಅಥವಾ ಕ್ರಾನಿಯಾಲಜಿ ಅಂತ ಕರಿತೀವಿ. ಚರ್ಮದ ಬಗ್ಗೆ ಅಧ್ಯಯನ ಮಾಡೋರಿಗೆ ಡರ್ಮಿಟಾಲಜಿ ಅಂತ ಹೇಳ್ತೀವಿ. ರಕ್ತದ ಬಗ್ಗೆ ಅಧ್ಯಯನ ಮಾಡೋರಿಗೆ ಹೆಮ್ಯಾಟಾಲಜಿ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡಿ. ಕೃತಕ ಕಾಂತದಲ್ಲಿರುವ ಲೋಹಗಳು ಯಾವುದು ಅಂತ ಕೇಳ್ತಾರೆ. ಕೃತಕ ಕಾಂತ ಅಂದರೆ ಏನಂತ ಹೇಳ್ತೀವಿ ನಾವು? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಹೌದಾ? ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ ಅಂದರೆ ಕೃತಕ ಕಾಂತ ಅಂತ ಹೇಳ್ತೀವಿ. ಸೊ ಈ ಆರ್ಟಿಫಿಷಿಯಲ್ ಮ್ಯಾಗ್ನೆಟಲ್ಲಿ ಇರ್ತಕ್ಕಂಥ ಲೋಹಗಳು ಯಾವ್ಯಾವ ಇರ್ತವೆ? ಆಯ್ಕೆ ನೋಡಿ. ಅಲ್ಯೂಮಿನಿಯಂ ಇದೆ, ನಿಕ್ಕೆಲ್ ಇದೆ, ಕೋಬಾಲ್ಟ್ ಇದೆ, ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಏನು? ಅಲ್ಯೂಮಿನಿಯಂ ಇರುತ್ತಾ, ಅಥವಾ ನಿಕ್ಕೆಲ್ ಇರುತ್ತಾ, ಅಥವಾ ಕೋಬಾಲ್ಟ್ ಇರುತ್ತಾ, ಅಥವಾ ಇವೆರಡು ಏನಾದರೂ ಇರುತ್ತಾ, ಅಥವಾ ಅಲ್ಯೂಮಿನಿಯಂ ಅಥವಾ ನಿಕ್ಕೆಲ್ ಇರುತ್ತಾ, ಅಥವಾ ನಿಕ್ಕೆಲ್ ಮತ್ತು ಕೋಬಾಲ್ಟ್ ಇರುತ್ತಾ? ಸೊ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ಲಿ ಇರತಕ್ಕಂಥ ಎಲಿಮೆಂಟ್ಸ್ ಯಾವಪ್ಪ ಅಂದರೆ ಇವಷ್ಟು ಎಲ್ಲ ಅಂತ ಹೇಳ್ತೀವಿ. ಸರಿಯಾದ ಆಯ್ಕೆ ಏನಂದರೆ ಇದಕ್ಕೆ ಮೇಲಿನ ಎಲ್ಲ ಅಂತ ಹೇಳ್ತೀವಿ. ಯಾಕಂದರೆ ಅಲ್ಯೂಮಿನಿಯಂ ಇರುತ್ತೆ ಅದರಲ್ಲಿ, ಅದು ಬಿಟ್ಟರೆ ನಿಕ್ಕೆಲ್ ಇರುತ್ತೆ, ಅದ್ರ ಬಿಟ್ಟರೆ ಕೋಬಾಲ್ಟ್ ಕೂಡ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇವು ಮೂರು ಮಿಕ್ಸಪ್ ಮಾಡಿದಾಗ ಮಾತ್ರ ಈ ಒಂದು ಆರ್ಟಿಫಿಷಿಯಲ್ ಮ್ಯಾಗ್ನೆಟು ತಯಾರಾಗುತ್ತೆ, ಇಲ್ಲಾಂದರೆ ಮ್ಯಾಗ್ನೆಟ್ ತಯಾರು ಆಗಲ್ಲ. ಹೌದಾ? ಓಕೆ, ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ.
ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡಿ. ಓಕೆ, 16 ನಮಗೇನು ಹೇಳುತ್ತೆ ನೋಡಿ. ಕಾಂತದ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರು ದಿಕ್ಸೂಚಿಯನ್ನು ರಚಿಸ್ತಾರೆ. ಈ ರಚಿಸಿದ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತದೆ? ನೋಡಿ, ಕಾಂತದ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗ ಮಾಡಿಕೊಂಡು ನಾವಿಕರ ಒಂದು ದಿಕ್ಸೂಚಿಯನ್ನು ರಚನೆಯನ್ನು ಮಾಡ್ತಾರೆ. ಸೊ ಆ ರಚನೆ ಮಾಡಿದ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತೆ ಅಂತ ಒಂದು ಕ್ವಶನ್ ಇದೆ. ಆಪ್ಷನ್ ನೋಡಿ, ಭಾರತ ಇದೆ, ಇಂಗ್ಲೆಂಡ್, ಜಪಾನ್, ಚೀನಾ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಏನಂತ ಹೇಳಿದ್ರೆ ಚೀನಾ ಅಂತ ಹೇಳ್ತೀವಿ. ಯಾಕಂದರೆ ಚೀನಾದ್ರೆ ಫಸ್ಟ್ ಟೈಮ್ ಇದನ್ನು ತಯಾರು ಮಾಡಿದವರು. ಕಾಂತದ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗ ಮಾಡ್ಕೋತಾರೆ. ಅದರ ಒಂದು ಉಪಯೋಗ ಮಾಡಿಕೊಂಡು ಒಂದು ದಿಕ್ಸೂಚಿಯನ್ನು ಒಂದು ರಚನೆಯನ್ನು ಮಾಡ್ತಾರೆ. ಆ ಖ್ಯಾತಿ ಚೀನಾಕ್ಕೆ ತಲುಪುತ್ತೆ ಅಂತ ಹೇಳ್ತೀವಿ. ಸೊ ಭಾರತ, ಇಂಗ್ಲೆಂಡ್, ಜಪಾನ್ ಅಲ್ಲ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 17 ಏನು ಹೇಳುತ್ತೆ ನಮಗೆ. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ಏನೆಂದು ಕರೆಯುತ್ತಾರೆ? ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಆ ಕೆಮಿಕಲ್ ರಿಯಾಕ್ಷನ್ ಎಲ್ಲಿ ಮಾಡುತ್ತೆ, ಕೆಲವೊಂದು ವಸ್ತುಗಳು ಅಲ್ಲಿ ಪಾಲ್ಗೊಳ್ತಾ ಇರ್ತವೆ. ಸೊ ಆ ವಸ್ತುಗಳಿಗೆ ಏನಂತ ಕರೀತಾರೆ? ಆಪ್ಷನ್ ನೋಡಿ, ಪ್ರತಿವರ್ತಕಗಳು ಅಂದರೆ ರಿಯಾಕ್ಟಂಟ್ ಅಂತ ಕರೀತಾರೆ, ಅಥವಾ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ ಅಂತ ಏನಾದರೂ ಕರೀತಾರೆ. ಇನ್ನು ಮೂರನೇದು ರಾಸಾಯನಿಕ ಸಮೀಕರಣ ಏನಾದರೂ ಅಂತ ಕರೀತಾರೆ, ಅಥವಾ ನಾಲ್ಕನೇದು ರಿವರ್ಸ್ ರಿಯಾಕ್ಷನ್ ಏನಾದರೂ ಕರೀತಾರೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಇನ್ನೊಂದು ಸಲ ಕ್ವಶನ್ ಕರೆಕ್ಟಾಗಿ ನೋಡ್ಕೊಳ್ಳಿ. ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ಒಂದು ಕೆಮಿಕಲ್ ರಿಯಾಕ್ಷನ್ ಇದೆ. ಆ ಕೆಮಿಕಲ್ ರಿಯಾಕ್ಷನಲ್ಲಿ ಯಾವ್ಯಾವ ಇನ್ವಾಲ್ವ್ ಆಗ್ತವೋ ಅವಕ್ಕೆ ಏನಂತ ಕರೀತಾರೆ? ರಿಯಾಕ್ಟಂಟ್, ಪ್ರಾಡಕ್ಟ್, ಕೆಮಿಕಲ್ ರಿಯಾಕ್ಷನ್, ರಿವರ್ಸ್ ರಿಯಾಕ್ಷನ್ ಏನಂತ ಕರೀತಾರೆ? ಹಾಗಾದರೆ ನಿಮಗೆಲ್ಲ ಗೊತ್ತೇ ಇದೆ. ಅವಕ್ಕೆ ಏನಂತ ಕರೀತಾರೆ? ರಿಯಾಕ್ಟಂಟ್ ಅಂತ ಹೇಳ್ತೀವಿ. ಯಾಕಂದರೆ ರಿಯಾಕ್ಟಂಟ್ ಇದ್ದಾಗ ಮಾತ್ರ ಒಂದು ಕೆಮಿಕಲ್ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ರಿಯಾಕ್ಟಂಟೇ ಇಲ್ಲಾಂದರೆ ಕೆಮಿಕಲ್ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತಾ? ಆಗಲ್ಲ, ಹೌದಲ್ವಾ? ಸೊ ಕೆಮಿಕಲ್ ರಿಯಾಕ್ಷನಲ್ಲಿ ಏನು ಇನ್ವಾಲ್ವ್ ಆಗ್ತವೆ? ರಿಯಾಕ್ಟಂಟ್ಗಳು ಇನ್ವಾಲ್ವ್ ಆಗ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಎ ಅಂತಕ್ಕಂಥ ಒಂದು ರಿಯಾಕ್ಟಂಟ್ ಇದೆ, ಬಿ ಅಂತಕ್ಕಂಥ ಒಂದು ರಿಯಾಕ್ಟಂಟ್ ಇದೆ. ಸೊ ಇವೆರಡೂ ರಿಯಾಕ್ಷನ್ ಇನ್ವಾಲ್ವ್ ಆದಾಗ ಸಿ ಅಂತಕ್ಕಂಥ ಪ್ರಾಡಕ್ಟ್ ಸಿಗುತ್ತೆ, ಹೌದಾ? ಸೊ ಹೀಗಾಗಿ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ವಸ್ತುಗಳಿಗೆ ಏನಂತ ಕರೀತಾರೆ ಅಂದರೆ ರಿಯಾಕ್ಟಂಟ್ ಅಂತ ಕರೀತಾರೆ. ಪ್ರಾಡಕ್ಟು, ಆಮೇಲೆ ರಾಸಾಯನಿಕ ಸಮೀಕರಣ ಅಥವಾ ರಿವರ್ಸ್ ರಿಯಾಕ್ಷನ್ ಅಂತ ಕರೆಯೋದಿಲ್ಲ. ಓಕೆ, ಅರ್ಥ ಆಯ್ತು ಕ್ವಶನು? ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ ಏನು ಹೇಳುತ್ತೆ. ಓಕೆ, ಕ್ವಶನ್ ನಂಬರ್ 18 ನೋಡಿ ಏನಿರುತ್ತೆ. ಪ್ರತಿವರ್ತಕಗಳನ್ನು ಮತ್ತು ಉತ್ಪನ್ನಗಳನ್ನು ಸಂಕೇತ ಮತ್ತು ಅಣುಸೂತ್ರಗಳ ಮೂಲಕ ಸೂಚಿಸುವುದನ್ನು ಏನಂತ ಕರೀತಾರೆ? ನೋಡಿಲಿ, ಪ್ರತಿವರ್ತಕಗಳನ್ನು ಆಗಿರ್ಬೋದು, ಉತ್ಪನ್ನಗಳಾಗಿರ್ಬೋದು, ಸಂಕೇತ ಮತ್ತು ಅಣುಸೂತ್ರಗಳ ಮೂಲಕ ಸೂಚಿಸೋದನ್ನು ಏನಂತ ಕರೀತಾರೆ? ಮೊದಲು ಆಪ್ಷನ್ ನೋಡ್ಕೊಂಡ್ಬಿಡಿ. ರಾಸಾಯನಿಕ ಸಮೀಕರಣ ಏನಂತ ಕರೀತಾರ, ಆರ್ ಉತ್ಪನ್ನಗಳು ಅಂದರೆ ಪ್ರಾಡಕ್ಟ್ ಏನಾದರೂ ಕರೀತಾರ, ಆರ್ ರಿಯಾಕ್ಟಂಟ್ ಏನಾದರೂ ಕರೀತಾರ, ಆರ್ ರಿವರ್ಸ್ ರಿಯಾಕ್ಷನ್ ಏನಾದರೂ ಕರೀತಾರ, ಹೌದಾ? ಏನು ಕೇಳಿದ್ರು ನೋಡಿ, ಪ್ರತಿವರ್ತಕಗಳು, ಉತ್ಪನ್ನಗಳು. ಪ್ರತಿವರ್ತಕಗಳು ಅಂದ್ರೆ ಏನು? ರಿಯಾಕ್ಟಂಟ್. ಉತ್ಪನ್ನಗಳು ಅಂದ್ರೆ ಏನು? ಪ್ರಾಡಕ್ಟ್. ಈ ರಿಯಾಕ್ಟಂಟ್ ಮತ್ತು ಪ್ರಾಡಕ್ಟ್ಗಳನ್ನು ಅಣುಸೂತ್ರಗಳ ಮೂಲಕ ಸೂಚಿಸುವುದನ್ನು ಏನಂತ ಕರೀತಾರೆ? ಏನಂತ ಕರೀತಾರೆ? ಇದ್ರ ಮೇಲೆ ನಿಮ್ಗೆ ಏನು ಗೊತ್ತಾಗುತ್ತೆ? ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣ ಬರೆಯುವಾಗ ಏನು ಬರೀತಾರೆ? ಸ್ಟಾರ್ಟಿಂಗ್ನಲ್ಲಿ ರಿಯಾಕ್ಟಂಟ್ ಬರೀತಾರೆ. ರಿಯಾಕ್ಟಂಟು ಪ್ರಾಡಕ್ಟ್ನಲ್ಲಿ ಯಾವ ಥರ ಕನ್ವರ್ಟ್ ಆಗುತ್ತೆ ಅನ್ನೋದನ್ನು ನಾವೇನಂತ ಒಂದು ಅಣುಸೂತ್ರಗಳ ಮೂಲಕ ಅದನ್ನು ಸೂಚನೆಯನ್ನು ತೋರಿಸ್ತಾರೆ ಅಥವಾ ಬರೆದಿರ್ತಾರೆ. ಬುಕ್ನಲ್ಲಿ ಆಗಿರ್ಬೋದು ಅಥವಾ ನೋಟ್ಬುಕ್ನಲ್ಲಿ ಆಗಿರ್ಬೋದು. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಒನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ, ಹೌದಾ? ಒನ್ ಆಫ್ ದ ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡಿ ಏನು ಹೇಳುತ್ತೆ. ಶರ್ಕರೆಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್ ಯಾವ ಧಾನ್ಯಗಳಲ್ಲಿ ಕಂಡು ಬರುತ್ತವೆ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಯಾವ ಒಂದು ಧಾನ್ಯಗಳಲ್ಲಿ ಕಂಡು ಬರುತ್ತೆ? ಆಪ್ಷನ್ ನೋಡಿ, ಏಕದಳ, ದ್ವಿದಳ, ಮೊಟ್ಟೆ ಮತ್ತು ಹಾಲು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳನ್ನು ನಾವು ತೊಗೊಂಡ್ರೆ, ಸೊ ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಿ ಕಂಡು ಬರುತ್ತೆ ಅನ್ನೋದನ್ನು ಫಸ್ಟ್ ಆಫ್ ಆಲ್ ನೋಡ್ಕೊಂಡ್ಬಿಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ಈ ಹಾಲನ್ನ ತೊಗೊಂಡ್ರೆ ಹಾಲು ಮತ್ತು ಮೊಟ್ಟೆನ ನಾವು ಎರಡನ್ನೂ ಕನ್ಸಿಡರ್ ಮಾಡಿದ್ರೆ ಇವೆರಡನ್ನು ನಾವು ಏನಂತ ಕರಿತೀವಿ? ಪ್ರೋಟೀನ್ ಕಂಟೆಂಟ್ಸ್ ಅಂತ ಹೇಳ್ತೀವಿ, ಪ್ರೋಟೀನ್ಸ್. ಸೊ ಪ್ರೋಟೀನ್ ಜಾಸ್ತಿ ಸಿಗೋದೇ ಈ ಒಂದು ಮೊಟ್ಟೆ ಮತ್ತು ಹಾಲಿನಲ್ಲಿ ಅಂತ ಹೇಳ್ತೀವಿ. ಇನ್ನು ದ್ವಿದಳನ ತೊಗೊಂಡ್ರೆ ದ್ವಿದಳ ಧಾನ್ಯವನ್ನು ತೊಗೊಂಡ್ರೆ, ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಿಮಗೆ ಕಡಲೆ ಆಗಿರ್ಬೋದು. ಕಡಲೆ ಇದೊಂದು ದ್ವಿದಳ ಧಾನ್ಯ ಅಂತ ಹೇಳ್ತೀವಿ, ಹೌದಾ?
ಕಡಲೆ ಆಗಿರ್ಬೋದು, ಅವರೆಕಾಳಾಗಿರ್ಬೋದು, ಹೌದಾ, ಇದು ಕೂಡ ಒಂದು ದ್ವಿದಳ ಧಾನ್ಯ. ಸೊ ತಮಗೆಲ್ಲ ಗೊತ್ತಿದೆ. ಗೋವಿನ ಜೋಳ ಆಗಿರ್ಬೋದು, ಅದ್ರ ಬಿಟ್ಟರೆ ಒಣದಾದ ಅಂದರೆ ಡ್ರೈಡ್ ಬೀನ್ಸ್ ಅಂತ ಏನು ಹೇಳ್ತೀವಿ ನಾವು, ಡ್ರೈ ಬೀನ್ಸ್ ಯಾವುದು ಇರುತ್ತಲ್ಲ, ಸೊ ಅದು ಕೂಡ ಎಲ್ಲ ದ್ವಿದಳ ಧಾನ್ಯಗಳಲ್ಲಿ ಇನ್ವಾಲ್ವ್ ಆಗುತ್ತೆ. ಇನ್ನು ಈ ಏಕದಳ ಏನಾದ್ರು ನಾವು ತೊಗೊಂಡ್ರೆ, ಏಕದಳ ಅಕ್ಕಿ ಆಗಿರ್ಬೋದು, ಅಕ್ಕಿ, ಗೋಧಿ, ಆಮೇಲೆ ರಾಗಿ, ಹೌದಾ, ಅದ್ರ ಬಿಟ್ಟರೆ ಜೋಳ, ಇವು ನಾವು ಏನಂತ ಹೇಳ್ತೀವಿ, ಏಕದಳ ಧಾನ್ಯಗಳಂತ ಹೇಳ್ತೀವಿ. ಈ ಕೊಟ್ಟಿರ್ತಕ್ಕಂಥ ವಸ್ತು ಧಾನ್ಯಗಳಲ್ಲಿ ಕಾರ್ಬೋಹೈಡ್ರೇಟ್ಸು ಯಾವ ಒಂದು ಧಾನ್ಯಗಳಲ್ಲಿ ಕಂಡು ಬರುತ್ತೆ? ಸೊ ನೀವು ಹೇಳಿಬಿಡಿ, ಎಲ್ಲಿ ಕಂಡು ಬರುತ್ತೆ ಇದು? ಎಲ್ಲಿ ಕಂಡು ಬರುತ್ತೆ? ಏಕದಳ ಧಾನ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರೋದು ಯಾವುದಪ್ಪ ಅಂದರೆ ಕಾರ್ಬೋಹೈಡ್ರೇಟ್ಸ್ ಅಂತಕ್ಕಂಥ ಈ ಒಂದು ಕಂಟೆಂಟ್ಸ್ ಜಾಸ್ತಿ ಇರೋದು ಅಂದರೆ ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ರಾಗಿ ಆಗಿರ್ಬೋದು ಮತ್ತು ಜೋಳ ಆಗಿರ್ಬೋದು. ಸೊ ಜಾಸ್ತಿ ಕಂಡು ಬರೋದೇ ಇದರಲ್ಲಿ. ಸೊ ಹೀಗಾಗಿ ಇಲ್ಲಿ ಏಕದಳ, ದ್ವಿದಳ, ಮೊಟ್ಟೆ ಮತ್ತು ಹಾಲನ್ನ ಕನ್ಸಿಡರ್ ಮಾಡಿದಾಗ ಸರಿಯಾದ ಆಯ್ಕೆ ಏನಂತ ಹೇಳ್ತೀವಿ ನಾವು? ಏಕದಳದ ಒಂದು ಧಾನ್ಯ ಅಂತ ಹೇಳ್ತೀವಿ. ಅಕ್ಕಿ, ಗೋಧಿ, ರಾಗಿ, ಜೋಳ ಇವುಗಳಲ್ಲಿ ಕಂಡು ಬರೋದೇ ಕಾರ್ಬೋಹೈಡ್ರೇಟ್ಸು. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಕ್ವಶನ್ ನಂಬರ್ 20 ನಮಗೇನು ಹೇಳುತ್ತೆ ನೋಡಿ, ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದು? ಸೊ ಕ್ರೀಡಾಪಟುಗಳು ಇರ್ತಾರಲ್ವ, ಸೊ ಆಟಗಳು ಏನಾದರೂ ನಡೆದಿರುತ್ತೆ, ಅದು ಕ್ರಿಕೆಟ್ ಆಗಿರ್ಬೋದು ಅಥವಾ ರನ್ನಿಂಗ್ ಆಗಿರ್ಬೋದು, ಇನ್ನೂ ಬೇರೆ ಯಾವುದೇ ಇರಲಿ. ಸೊ ಕ್ರೀಡಾಪಟುಗಳಿಗೆ ತಕ್ಷಣ ಒಂದು ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದಂತ ಕೇಳ್ತಾರೆ. ಆಪ್ಷನ್ ನೋಡಿ, ಆಯ್ಕೆಯನ್ನು ಕೊಟ್ಟಿರ್ತಾರೆ. ಗ್ಲುಕೋಸ್ ಇದೆ, ಫ್ರುಕ್ಟೋಸ್ ಇದೆ, ಗೆಲ್ಯಾಕ್ಟೋಸ್ ಇದೆ ಮತ್ತು ಅಲ್ಬುಮಿನ್ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಯ್ಕೆಗಳನ್ನು ನಾವು ನೋಡಿದಾಗ ನಮಗೆ ಏನು ಅನಿಸುತ್ತೆ ನಿಮಗೆ ಆಯ್ಕೆಯಲ್ಲಿ? ಗ್ಲುಕೋಸ್ ಆಗಿರ್ತಾ ಅಥವಾ ಫ್ರುಕ್ಟೋಸ್, ಗೆಲ್ಯಾಕ್ಟೋಸ್, ಅಲ್ಬುಮಿನ್? ನಾವೆಲ್ಲ ಡೈಲಿ ಅಡ್ವರ್ಟೈಸ್ನಲ್ಲಿ ನೋಡ್ತಾ ಇರ್ತೀವಿ. ಸೊ ಯಾವ್ದು ತೋರಿಸ್ತಿರತ್ತರಲ್ಲಿ? ಗ್ಲುಕೋಸ್ ಇರ್ತಕ್ಕಂಥ ಒಂದು ಕಂಟೆಂಟ್ಸ್ಗಳನ್ನ ತೋರಿಸ್ತಿರ್ತಾರೆ. ಯಾವುದು? ಬೋರ್ವಿಟಾ ಕುಡೀರಿ, ಹೌದಾ? ಸೊ ಈ ಥರ ಎಲ್ಲ ಎಕ್ಸಾಂಪಲ್ನಲ್ಲಿ ಕೊಡ್ತಿರ್ತಾರೆ. ಸೊ ಇಲ್ಲಿ ಕ್ರೀಡಾಪಟುಗಳಿಗೆ ತಕ್ಷಣ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದಪ್ಪ ಅಂದರೆ ಗ್ಲುಕೋಸ್ ಅಂತ ಹೇಳ್ತೀವಿ. ಇದೆಲ್ಲಿರುತ್ತೆ ಅಂದರೆ ಜಾಸ್ತಿ ಗ್ರ್ಯಾಪ್ಸ್ ಆಗಿರ್ಬೋದು, ಅಂದರೆ ದ್ರಾಕ್ಷಿ ಅಂತ ಹೇಳ್ತೀವಲ್ಲ, ಸೊ ಗ್ರ್ಯಾಪ್ಸ್ ಆಗಿರ್ಬೋದು. ಅದ್ರ ಬಿಟ್ಟರೆ ಮಕರಂದ ಇರ್ತಕ್ಕಂಥ ಯಾವುದಾದ್ರೂ ಫುಡ್ ಪ್ರಾಡಕ್ಟ್ ಆಗಿರ್ಬೋದು. ಸೊ ಅಂಥದ್ರಲ್ಲಿ ಜಾಸ್ತಿ ಸಿಗೋದು ಈ ಒಂದು ಗ್ಲುಕೋಸ್. ಇನ್ನು ಫ್ರುಕ್ಟೋಸ್ನ ತೊಗೊಂಡ್ರೆ ಜಾಸ್ತಿ ಸಿಗುತ್ತೆ ಎಲ್ಲಪ್ಪ ಅಂದರೆ ಇದು ಜೇನುತುಪ್ಪನಲ್ಲಿ ಸಿಗೋದು. ಜೇನುತುಪ್ಪ ಜಾಸ್ತಿ ಸಿಗೋದೆ ಫ್ರುಕ್ಟೋಸ್. ಅದ್ರ ಬಿಟ್ಟರೆ ಇನ್ನೂ ಹೇಳಬೇಕಂದ್ರೆ ಫ್ರೂಟ್ಸ್ಗಳನ್ನು ಏನಾದರೂ ನೀವು ತಿಂತಾಯಿದ್ರೆ, ಯಾವುದಾದ್ರೂ ಫ್ರೂಟ್ಸ್ಗಳನ್ನು ತಗೊಳ್ಳಿ, ಅಲ್ಲಿ ಜಾಸ್ತಿ ಇರೋದು ಈ ಫ್ರುಕ್ಟೋಸು. ಇನ್ನು ಗೆಲ್ಯಾಕ್ಟೋಸ್ನ ತೊಗೊಂಡ್ರೆ, ಗೆಲ್ಯಾಕ್ಟೋಸ್ ಎಲ್ಲಿ ಸಿಗುತ್ತೆ? ಮಿಲ್ಕ್ನಲ್ಲಿ ಇದು ಸಿಗುತ್ತೆ ಜಾಸ್ತಿ, ಒಂದು ಹೆಚ್ಚಿನ ಪ್ರಮಾಣ ಸಿಗೋದೇ ಮಿಲ್ಕ್ನಲ್ಲಿ. ಅಂದರೆ ಅದನ್ನು ನಾವು ಬ್ರೈನ್ ಶುಗರ್ ಅಂತ ಕೂಡ ಕರಿತಾರೆ. ಇದನ್ನು ಬ್ರೈನ್ ಶುಗರ್ ಯಾವುದನ್ನ? ಗೆಲ್ಯಾಕ್ಟೋಸ್ನ. ಇನ್ನು ಅಲ್ಬುಮಿನ್ನ ತೊಗೊಂಡ್ರೆ, ಅಲ್ಬುಮಿನ್ ಜಾಸ್ತಿ ನಿಮ್ಗೆ ಹೇಳಿದೆ. ಏನು ಅಲ್ಬುಮಿನು? ಒನ್ ಟೈಪ್ ಆಫ್ ದ ಪ್ರೋಟೀನ್ಸ್ ಇದೆ. ಸೊ ಪ್ರೋಟೀನ್ ಬೇಡ ನಮಗಿಲ್ಲಿ, ಬೇಕಾಗಿರೋ ಏನು? ತಕ್ಷಣ ಶಕ್ತಿಯನ್ನು ಒದಗಿಸುವ ಕಾರ್ಬೋಹೈಡ್ರೇಟ್ಸ್ ಯಾವುದಂದರೆ ಗ್ಲೂಕೋಸ್ ಅಂತ ನಾವು ಹೇಳ್ತೀವಿ, ಹೌದಾ? ಸೊ ಗ್ಲೂಕೋಸ್ ಅಂದ್ರೆ ಏನು? ಕ್ರೀಡಾಪಟುಗಳಿಗೆ ಒಂದು ತಕ್ಷಣವಂತ ಶಕ್ತಿಯನ್ನು ಒದಗಿಸುವ ಒಂದು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 21. ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರು? ವಿದ್ಯುತ್ ಶಕ್ತಿ ಅಂತಕ್ಕಂಥ ಪದವನ್ನು ಪ್ರಪ್ರಥಮವಾಗಿ ಬಳಸ್ತಾರೆ. ಆ ಪದವನ್ನು ಮೊದಲಿಗೆ ಬಳಸಿದ ವಿಜ್ಞಾನಿ ಯಾರು? ಆಯ್ಕೆ ನೋಡಿ, ವಿಲಿಯಂ ಗಿಲ್ಬರ್ಟ್ ಇದೆ, ಜೇಮ್ಸ್ ವ್ಯಾಟ್, ಎಡಿಸನ್, ಅಲೆಕ್ಸಾಂಡ್ರೋ ವೋಲ್ಟ್ ಅಂತ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ತಮಗೆಲ್ಲ ಗೊತ್ತೇ ಇದೆ. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ನಾವು ವಿಲಿಯಂ ಗಿಲ್ಬರ್ಟ್ ಅಂತ ಹೇಳ್ತೀವಿ. ಯಾಕಂದರೆ ಇನ್ನುಳಿದ ಈ ಜೇಮ್ಸ್ ವ್ಯಾಟ್ ಆಗಿರ್ಬೋದು, ಎಡಿಸನ್ ಆಗಿರ್ಬೋದು, ಅಲೆಕ್ಸಾಂಡ್ರೋ ವೋಲ್ಟ್ ಆಗಿರ್ಬೋದು, ಇವರು ರಿಸರ್ಚ್ ಬಗ್ಗೆ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ. ಸೊ ಆದರೂ ಒಂದ್ಸಲ ಹೇಳ್ಬಿಡ್ತೀನಿ ಕೇಳಿ. ಈ ಜೇಮ್ಸ್ ವ್ಯಾಟ್ನ ತೊಗೊಂಡ್ರೆ ಇವ್ರನ್ನ ಏನು ಹೇಳ್ತಾರೆ ಅಂದರೆ ಒಂದು ವಿದ್ಯುತ್ ಶಕ್ತಿಯನ್ನು ಅಳೆಯುವ ಸಲುವಾಗಿ KW ಅಂತಕ್ಕಂಥ ಒಂದು ಏಕಮಾನವನ್ನು ನೀವೆಲ್ಲ ಯೂಸ್ ಮಾಡ್ತೀವಿ. KW ಅಂದರೆ ವಿದ್ಯುತ್ ಶಕ್ತಿನ ಅಳೆಯುವ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ. ಅಂದರೆ ಅದಷ್ಟೇ ಅಲ್ಲ, ಈ HP ಅಂತಕ್ಕಂಥದ್ದನ್ನು ಕೊಟ್ಟಿರೋರು ಕೂಡ ಇವರು. HP ಅಂದರೆ ಹಾರ್ಸ್ ಪವರ್ ಅಂತ ನಾವೇನು ಹೇಳ್ತೀವಿ, HP ಹಾರ್ಸ್ ಪವರ್ ಅಂದರೆ ಯಾವುದೇ ಒಂದು ಮಷಿನ್ಸ್ ಇದ್ದರೆ ಅದು ಎಷ್ಟು HP ಇದೆ ಅಂತ ಕೇಳ್ತೀವಲ್ಲ ನಾವು. ಸೊ ಅದಕ್ಕೆ HP ಅಂದರೆ ಹಾರ್ಸ್ ಪವರ್ ಅಂತ ಹೇಳ್ತಾರೆ. ಸೊ ಅದನ್ನು ಪರಿಚಯ ಮಾಡಿ ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದರೆ ನಮ್ಮ ಜೇಮ್ಸ್ ವ್ಯಾಟ್ ಅಂತಕ್ಕಂಥವ್ರು. ಇನ್ನು ಎಡಿಸನ್ ತೊಗೊಂಡ್ರೆ ತಮಗೆಲ್ಲ ಗೊತ್ತಿದೆ, ಬಲ್ಬನ್ನು ಕಂಡು ಹಿಡಿದವರೇ ಇವರೇ, ಹೌದಲ್ವಾ?
ಬಲ್ಬ್ ಅನ್ನು ರಿಸರ್ಚ್ ಮಾಡಿ ಇಡೀ ಜಗತ್ತಿಗೆ ಪರಿಚಯಿಸಿದ ವಿಜ್ಞಾನಿಯವರೇ ಯಾರಪ್ಪ ಅಂದರೆ ಎಡಿಸನ್ ಅಂತ ಹೇಳ್ತೀವಿ. ಇನ್ನು ಈ ಅಲೆಕ್ಸಾಂಡರ್ ವೋಲ್ಟ್ನವ್ರನ್ನ ನಾವು ತೊಗೊಂಡ್ರೆ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟವ್ರೆ. ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಮತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟವರೇ ಈ ನಮ್ಮ ಅಲೆಕ್ಸಾಂಡರ್ ವೋಲ್ಟ್ ಅಂತಕ್ಕಂಥ ವಿಜ್ಞಾನಿ. ಸೊ ಹೀಗಾಗಿ ಇಲ್ಲಿ ಈ ಮೂರಂತರೂ ಆಗಲ್ಲ. ಜೇಮ್ಸ್ ವ್ಯಾಟ್ ಅಂತೂ ಆಗಲ್ಲ, ಎಡಿಸನ್ ಆಗಲ್ಲ, ಅಲೆಕ್ಸಾಂಡರ್ ವೋಲ್ಟ್ ಅಂತೂ ಆಗಲ್ಲ. ಈ ಪ್ರಶ್ನೆ ಅಂದರೆ ವಿದ್ಯುತ್ ಶಕ್ತಿ ಎಂಬ ಪದವನ್ನು ಮೊದಲೇ ಬಳಸಿದ ವಿಜ್ಞಾನಿ ಯಾರಪ್ಪ ಅಂದರೆ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ವಿಲಿಯಂ ಗಿಲ್ಬರ್ಟ್ ಅಂತ ಹೇಳ್ತೀವಿ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 22 ನೋಡಿ ಏನು ಹೇಳುತ್ತೆ ನಮಗೆ. ಓಕೆ ಕ್ವಶನ್ ನಂಬರ್ 22 ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಅಂದರೆ ಇಂಟರ್ನ್ಯಾಷನಲ್ ಯೂನಿಟ್ಸ್ ಏನಂತ ಕೇಳ್ತಾರೆ. ಯೂನಿಟ್ಸ್ ಆಫ್ ದ ವಿದ್ಯುತ್ ಸಾಮರ್ಥ್ಯ ಅಂತ ಕೇಳ್ತಾರೆ. ವಿದ್ಯುತ್ ಸಾಮರ್ಥ್ಯ. ಸೊ ಸರಿಯಾದ ಆನ್ಸರ್ ಆಯ್ಕೆ ಫಸ್ಟ್ ಆಫ್ ಆಲ್ ನೋಡಿ, ವ್ಯಾಟ್ ಇದೆ, ಜೂಲ್ ಇದೆ, ಜೂಲ್ಸ್ ಪರ್ ಕುಲಂಬ್ ಇದೆ, ವೋಲ್ಟ್ ಇದೆ. ಸೊ 4 ಆಪ್ಷನ್ಗಳ ಪೈಕಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ವ್ಯಾಟ್ ಅಂತಲೇ ಹೇಳ್ತೀವಿ. ಯಾಕಂದರೆ ವ್ಯಾಟ್ ಇದನ್ನು ನಾವು ವಿದ್ಯುತ್ ಸಾಮರ್ಥ್ಯ ಒಂದು ಅಂತಾರಾಷ್ಟ್ರೀಯ ಏಕಮಾನ ಅಂದರೆ ಯೂನಿಟ್ಸ್ ಅಂತಲೇ ಹೇಳ್ತೀವಿ. ಈ ಜೂಲ್ಸ್ ಆಗಲ್ಲ. ಜೂಲ್ಸ್ ಯಾಕಾಗಲ್ಲ? ಜೂಲ್ಸ್ ಎದಕ್ಕೆ ಯೂಸ್ ಮಾಡ್ತೀವಿ ನಾವು? ಇಲೆಕ್ಟ್ರಿಸಿಟಿ ಅಥವಾ ಒಂದು ವಿದ್ಯುತ್ ಶಕ್ತಿಯ ಸಲುವಾಗಿ ಇದನ್ನು ಯೂಸ್ ಮಾಡ್ತೀವಿ. ವಿದ್ಯುತ್ ಶಕ್ತಿ, ಇಲ್ಲಿ ವಿದ್ಯುತ್ ಸಾಮರ್ಥ್ಯ ಬೇರೆ ಮತ್ತು ವಿದ್ಯುತ್ ಶಕ್ತಿ ಬೇರೆ ಇರುತ್ತೆ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದೆಯಲ್ವಾ. ಸೊ ಜೂಲ್ ಏನಕ್ಕೆ ಯೂಸ್ ಮಾಡ್ತಾರೆ? ವಿದ್ಯುತ್ ಶಕ್ತಿಯ ಒಂದು ಏಕಮಾನ ಅಂತ ಯೂಸ್ ಮಾಡ್ತೀವಿ. ಇನ್ನು ಜೂಲ್ಸ್ ಪರ್ ಕುಲಂನ ಏನಕ್ಕೆ ಯೂಸ್ ಮಾಡ್ತೀವಿ? ವಿದ್ಯುತ್ ವಿಭವದ ಸಲುವಾಗಿ ಯೂಸ್ ಮಾಡ್ತೀವಿ. ವಿದ್ಯುತ್ ವಿಭವ ಅಥವಾ ವಿಭವಾಂತರ ನಾವೇನಂತ ಕರಿತೀವಲ್ಲ, ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್. ಸೊ ಅದರ ಸಲುವಾಗಿ ಯೂಸ್ ಮಾಡೋದೇ ಯಾವುದು? ಜೂಲ್ಸ್ ಪರ್ ಕುಲಮ್ ಅಂತ. ಇನ್ನು ವೋಲ್ಟ್ನ ತಗೊಂಡ್ರೆ ತಮಗೆಲ್ಲ ಗೊತ್ತಿದೆ, ವಿಭವಾಂತರ ಅಂತ ಹೇಳ್ತೀವಿ. ವಿಭವಾಂತರ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ಗೆ ಒಂದು ವೋಲ್ಟ್ ಅಂತಕ್ಕಂಥ ಯೂನಿಟ್ನ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ವಿದ್ಯುತ್ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಏಕಮಾನ ಏನಂತ ಕೇಳಿದ್ರೆ ವ್ಯಾಟ್ ಅಂತ ಹೇಳ್ತೀವಿ. ಓಕೆ ಓಕೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ನೆಕ್ಸ್ಟ್ ಕ್ವಶನ್. ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ 23 ಏನು ಹೇಳುತ್ತೆ ನಮಗೆ, ಅತ್ಯಂತ ಮೃದು ಇರುವಂತಹ ಲೋಹ. ಸೊ ಇಲ್ಲಿ ಮೆಟಲ್ಸ್ಗಳಲ್ಲಿ ಸಾಫ್ಟ್ ಮೆಟಲ್ಸ್ ಯಾವುದು ಅಂತ ಕೇಳ್ತಾರೆ. ಮೆಟಲ್ ಸಾಫ್ಟ್ ಯಾವುದಿದೆ? ಸೊ ಆನ್ಸರ್ ನೋಡಿ, ಅಲ್ಯೂಮಿನಿಯಂ, ಕಾಪರ್, ಸಿಲ್ವರ್, ಸೋಡಿಯಂ. ಸೊ ಇಲ್ಲಿ ತಮಗೆಲ್ಲ ಅಂದಾಜು ಆಗಿರುತ್ತೆ ಆಲ್ರೆಡಿ, ಯಾಕಂದರೆ ನಾವು ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ ಅಲ್ವಾ. ಸೊ ಹೀಗಾಗಿ ಆಲ್ರೆಡಿ ತಮಗೆಲ್ಲ ಗೊತ್ತಿರುತ್ತೆ. ಅಲ್ಯೂಮಿನಿಯಂ ಏನಾದರೂ ಮೃದು ಇರುತ್ತಾ? ನೋ, ರಾಂಗ್. ಕಾಪರ್ ಸಾಫ್ಟ್ ಇರುತ್ತಾ? ರಾಂಗ್. ಸಿಲ್ವರ್ ಸಾಫ್ಟ್ ಇರುತ್ತಾ? ರಾಂಗ್. ಸಾಫ್ಟ್ ಇರೋದು ಯಾವುದಪ್ಪ ಅಂದರೆ ಈ ಸೋಡಿಯಂ ಅಂತಕ್ಕಂಥ ಮೆಟಲ್. ಸೊ ಇದು ಮಾತ್ರ ಸಾಫ್ಟ್ ಮೆಟಲ್ ಆಗಿರುತ್ತೆ. ಸೊ ಇಲ್ಲಿ ಅತ್ಯಂತ ಮೃದು ಇರುವಂಥ ಲೋಹ ಯಾವುದು ಅಂತ ಕೇಳಿದ್ರೆ ಸೋಡಿಯಂ ಅಂತ ಹೇಳಿ. ಓಕೆ, ಕಾಪರ್ ಆಗಲ್ಲ, ಅಲ್ಯೂಮಿನಿಯಂ ಆಗಲ್ಲ, ಮತ್ತು ಸಿಲ್ವರ್ ಕೂಡ ಆಗಲ್ಲ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 24. ಓಕೆ ಓಕೆ ಕ್ವಶನ್ ನಂಬರ್ 24 ನೋಡಿ, ತುಕ್ಕು ಹಿಡಿಯುವಿಕೆಯನ್ನು ತಡೆಯಲು ಕಬ್ಬಿಣದ ಮೇಲೆ ಯಾವ ಲೇಪನೆ ಮಾಡ್ತಾರೆ? ರಸ್ಟ್. ತುಕ್ಕು ಹಿಡಿಯುವಿಕೆ ಅಂದ್ರೇನು? ರಸ್ಟ್ ಅಂತ ನಾವು ಹೇಳ್ತೀವಲ್ವ. ಇನ್ನು ನಮ್ಮ ಭಾಷೆನ ಹೇಳಬೇಕಂದ್ರೆ ಜಂಗ್ ಹತ್ತಲ್ವ. ಸೊ ಈ ಒಂದು ರಸ್ಟ್ ಅಂತಕ್ಕಂಥದ್ದು ಆ ಒಂದು ಕಬ್ಬಿಣದ ಮೇಲೆ ಹತ್ತಬಾರ್ದಂದ್ರೆ, ಆಗಬಾರ್ದಂದ್ರೆ ಏನು ಮಾಡ್ತಾರೆ ಅಂತಕ್ಕಂಥ ಒಂದು ಕ್ವಶನ್ ಇಲ್ಲಿ ಕೇಳಿರ್ತಾರೆ. ಯಾಕಂದರೆ ಇದು ಡೈಲಿ ಲೈಫ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್, ಹೌದಾ. ಸೊ ಇಲ್ಲಿ ಕ್ವಶನ್ ನೋಡಿ, ಆಯ್ಕೆ ನೋಡಿ, ಸತು ಮತ್ತು ಕ್ರೋಮಿಯಮು, ಎರಡನೇದು ಬೆಳ್ಳಿ ಅಂದರೆ ಸಿಲ್ವರ್ ಅಂತ ಕೊಟ್ಟಿದ್ದಾರೆ ಎಜಿ, ಬಿಟ್ಟರೆ ಮೂರನೇದು ಕಾಪರ್ ಇದೆ, ಆಮೇಲೆ ನಾಲ್ಕನೇದು ಅಲ್ಯೂಮಿನಿಯಂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತುಕ್ಕು ಹಿಡಿಯುವಿಕೆಯನ್ನು ತಡೆಯಲು ಕಬ್ಬಿಣದ ಮೇಲೆ ಯಾವ ಲೇಪನೆಯನ್ನು ಮಾಡ್ತಾರೆ? ಯಾವ ಒಂದು ಲೇಪನೆಯನ್ನು ಮಾಡಬಹುದು? ಇನ್ನು ನೀವು ಸ್ಟಡಿ ಮಾಡಿರೋ ಪ್ರಕಾರ ಯಾವುದು? ಸತು ಮತ್ತು ಕ್ರೋಮಿಯಂದ ಒಂದು ಲೇಯರ್ನ ಆ ಒಂದು ಕಬ್ಬಿಣದ ವಸ್ತುಗಳ ಮೇಲೆ ಒಂದು ಲೇಪನೆಯನ್ನು ಮಾಡಿರ್ತಾರೆ. ಯಾಕಂದರೆ ಇದರಲ್ಲಿ ಏನಾದರೂ ಲೇಪನೆಯನ್ನು ಮಾಡಿದರೆ ಆ ಒಂದು ಕಬ್ಬಿಣದ ವಸ್ತುಗಳಿಗೆ ರಸ್ಟ್ ಅಂತಕ್ಕಂಥದ್ದು ಹತ್ತಲ್ಲ. ಈ ಸಿಲ್ವರ್ ಲೇಯರ್ ಅಂತೂ ಮಾಡೋಕ್ಕೆ ಬರಲ್ಲ, ಕಾಪರ್ ಲೇಯರು ಮಾಡೋಕ್ಕೆ ಬರಲ್ಲ, ಬರುತ್ತೆ ಬಟ್ ಮಾಡಲ್ಲ, ಹೌದಾ. ಮ್ಯಾಕ್ಸಿಮಮ್ ಮಾಡೋದೇ ಸತು ಮತ್ತು ಕ್ರೋಮಿಯಂ ಇರ್ತಕ್ಕಂಥ ಒಂದು ಲಿಕ್ವಿಡ್ನ ಐರನ್ ಮೇಲೆ ಒಂದು ಲೇಯರ್ನ ಮಾಡ್ತಾರೆ, ಲೇಪನೆಯನ್ನು ಮಾಡಿರ್ತಾರೆ. ಅಲ್ಯೂಮಿನಿಯಂ ಕೂಡ ಮಾಡಿರ್ತಾರೆ, ಬಟ್ ಕೆಲವೊಂದಷ್ಟು ಮಾಡಿರ್ತಾರೆ, ಕೆಲವೊಂದು ವಸ್ತುಗಳಿಗೆ ಮಾಡಲ್ಲ. ಸೊ ಹೀಗಾಗಿ ಜಾಸ್ತಿ ಮಾಡೋದು ಲೇಯರ್ ಮಾಡೋದು ಯಾವುದು ಅಂದರೆ ಸತು ಮತ್ತು ಕ್ರೋಮಿಯಂ ಇರ್ತಕ್ಕಂಥ ಒಂದು ಲೇಯರ್ದಿಂದನೇ ಜಾಸ್ತಿ ಅದರ ಮೇಲೆ ಮಾಡೋದು. ಓಕೆ
ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ 25 ನಂಬರ್ ಕ್ವಶನ್ ನೋಡಿ. ವಿಶ್ವ ಆರೋಗ್ಯ ದಿನ, ವಿಶ್ವ ಆರೋಗ್ಯ ದಿನ ಯಾವ ದಿವಸದಿಂದ ಆಚರಣೆಯನ್ನು ಮಾಡ್ತಾರೆ? ಏಪ್ರಿಲ್ 7, ಜೂನ್ 14, ಸೆಪ್ಟೆಂಬರ್ 8, ಸೆಪ್ಟೆಂಬರ್ 29. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಏಪ್ರಿಲ್ 7 ಅಂತ ಹೇಳ್ತೀವಿ. ಏಪ್ರಿಲ್ 7, ಏಪ್ರಿಲ್ 7ರಂದು ಏನು ಮಾಡ್ತಾರೆ ಅಂದರೆ, ಇದನ್ನೇ ಯಾಕೆ ಅವರು ಚಾಯ್ಸ್ ಮಾಡ್ಕೊಂಡ್ರೆ ಅಂದರೆ, ಇದೇನು ಇದು ಅಲ್ವಾ, ಏನಂತ ಕರಿತೀವಿ ನಾವು, WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ಸ್ಥಾಪನೆ ಆಗಿದ್ದೇ ಈ ಒಂದು 7th ಏಪ್ರಿಲ್ದಂದು. ಸೊ ಹೀಗಾಗಿ ವಿಶ್ವದ ಒಂದು ಆರೋಗ್ಯ ದಿನವನ್ನು ಏಪ್ರಿಲ್ 7 ಅಂತ ಆಚರಣೆಯನ್ನು ಮಾಡ್ತಾರೆ. ಹಾಗಾದರೆ ಈ ಜೂನ್ 14 ಆಗಿರ್ಬೋದು, ಸೆಪ್ಟೆಂಬರ್ 8 ಆಗಿರ್ಬೋದು, ಮತ್ತು ಸೆಪ್ಟೆಂಬರ್ 29 ಆಗಿರ್ಬೋದು. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಡೇಸ್ಗಳೇ. ಸೊ ಜೂನ್ 14 ತಗೊಂಡ್ರೆ ನಾವೇನಂತ ಕರಿತೀವಿ, ವಿಶ್ವ ರಕ್ತದಾನ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ವಿಶ್ವ ರಕ್ತದಾನ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ಇನ್ನು ಸೆಪ್ಟೆಂಬರ್ 8ನ ತಗೊಂಡ್ರೆ ನೇತ್ರದಾನ ದಿನ ಅಂತ ಕರೀತಾರೆ. ನೇತ್ರದಾನ ದಿನ ಅಂತ ಈ ದಿನವನ್ನು ಆಚರಣೆಯನ್ನು ಮಾಡ್ತಾರೆ. ಇನ್ನು ಸೆಪ್ಟೆಂಬರ್ 29 ತಗೊಂಡ್ರೆ ಹೃದಯದ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ಹೃದಯದ ದಿನ ಅಂತ ಆಚರಣೆಯನ್ನು ಮಾಡ್ತಾರೆ. ಸೊ ಹೀಗಾಗಿ ವಿಶ್ವ ಆರೋಗ್ಯ ದಿನ ಅಂದರೆ WHO ಸ್ಥಾಪನೆ ಆಗಿದ್ದು ಇದೇ ದಿವಸ. ಸೊ ಹೀಗಾಗಿ ಏಪ್ರಿಲ್ 7 ಅಂದ್ರೆ ವಿಶ್ವ ಆರೋಗ್ಯ ದಿನ ಅಂತ ಒಂದು ಅಲ್ಲಿ ಆಚರಣೆಯನ್ನು ಮಾಡ್ತಾರೆ. ಸೊ ಸ್ನೇಹಿತರೆ, ಇದು 50 ಪ್ರಶ್ನೆಗಳ ಸರಣಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇಲ್ಲಿವರೆಗೂ ನಿಮಗೆ 25 ಕ್ವಶನ್ಗಳನ್ನು ಸಾಲ್ವ್ ಮಾಡಿಕೊಟ್ಟಿದ್ದೀನಿ. ಮುಂದಿನ 25 ಕ್ವಶನ್ಗಳನ್ನು ಪಾರ್ಟ್ ಸೆಕೆಂಡ್ ವಿಡಿಯೋನಲ್ಲಿ ಅಪ್ಲೋಡ್ ಮಾಡ್ತೀವಿ. ಸೊ ನಿಮ್ಗೇನಾದರೂ ಇಷ್ಟ ಆಗಿದೆ ನಮ್ಮ ಚಾನೆಲ್ನ ನೀವು ಕಂಟಿನ್ಯೂಸ್ ಆಗಿ ನೋಡ್ಬೋದು, ಮತ್ತು ನಿಮ್ಮ ಅನಿಸಿಕೆಗಳನ್ನು ಕೆಳಗಡೆ ಕಾಮೆಂಟ್ ಹಾಕಬಹುದು. ಓಕೆ, ಸೊ ಮತ್ತೆ ಉಳಿದ ಪ್ರಶ್ನೆಗಳನ್ನು ಮುಂದಿನ ಸೆಕೆಂಡ್ ಪಾರ್ಟ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾರೆ ಅಂತ ಹೇಳ್ತಾ ಥ್ಯಾಂಕ್ ಯು.